ಬಂದು ಹೇಳ. ಆಯ್ತು ಮೇಷ್ಟ್ರೆ. ಹಲೋ ಸರ್. ಹಲೋ ಸರ್. ಹಾ ಚೆಕ್ ಮಾಡಿದೆ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಬೀದಿಲಿ ಇರ್ತೀನಿ. ನಾಟಕದ ಬಗ್ಗೆ ಹೇಳ ಅಂದ್ರೆ ನೀನೇ ನಾನು ನಂದಿನಿ ಹೇಳ ಮುಂದಕ. ಆಮೇಲೆ ನಾಟಕಕ್ಕೆ ಸ್ವಾಗತ. ರಾತ್ರಿ ರಂಗಸಂಸ್ಥೆ ಸಿರಿಗೆರೆ ಅರ್ಪಿಸುವ ನಾಟಕ ಶ್ರೀಕೃಷ್ಣ ಸಂಧಾನ. ರಚನೆ ವಿ.ಎನ್. ಅಶ್ವಥ್ ಹಾಗೂ ನಿರ್ದೇಶನ ಭೀಮೇಶ್ ಸಜ್ಜನ್ ದಾವಣಗೆರೆ. ಇಂದಿನ ನಾಟಕ ಶ್ರೀಕೃಷ್ಣ ಸಂಧಾನ. ಶ್ರೀಕೃಷ್ಣ ಸಂಧಾನ 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 ಹೋಗ್ಲ. ಹಾ ಎಲ್ಲರೂ ವೇದಿಕೆ ಮೇಲೆ ಬರಲ್ಲ ಬರಲ್ಲ ಮಾಡಲ್ಲ. ಎಲ್ಲ ಮಾಡ್ತಿದ್ಯಾ ಅಲ್ಲಿ ಮೇಸ್ಟ್ರು ಬಂದವ್ರೆ ಗೌರವ ಬೇಡ ಅಂತ ಹೋಗ್ಬಿಟ್ಟು ಹಾಕೋಬೇಕು. ಅಡಿಲ್ಲ ಸ್ವಲ್ಪ. ನಾನು ಶ್ರುತಿ ಇಲ್ಲ ಶ್ರುತಿ ಐತಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದೆ ಕಂಡ್ರಲ್ಲ. ಜೋಶ್ ಇದೆಯಾ? ಸರಿಲ್ಲ ಹಾಕೋಬೇಕು. ಏನಿಲ್ಲ ಇದು ಧೂಪ ಬೇಸೆ ಹೊಗೆ ಹಾಕ್ಬಾರ್ದು ಅಂತ ಧೂಪ ಕೊಟ್ಟಿನಿ. ನೀವು ಹೊಗೆ ಹಾಕ್ಕೊಳ್ಳಿ. ಹಲೋ ಹಲೋ ಮೈಕ್ ಚೆಕ್. ಹಲೋ ಚೆಕ್. ಹಲೋ ಹಲೋ ಎಷ್ಟಿಂದ ಮಾಡ್ತಿರಲ್ಲ ಅದನ್ನ ಹೋಗಲ್ಲ. ಎಲ್ಲ ರೆಡಿ ಇದ್ದೀರಲ್ಲ? ಬರ್ರಿ ಮತ್ತೆ ವೇದಿಕೆ ಮೇಲೆ. ಐತಿಲ್ಲ ಅಂತ ಚೆಕ್ ಮಾಡ್ತಿದ್ದೆ ಕಂಡ್ರಲ್ಲ. ಜೋಶ್ ಇದೆಯಾ? ಆಯ್ತಾಯ್ತು. ಇದನ್ನ ತಗೊಳ್ಳಿ ಮೇಷ್ಟ್ರೆ. ಏನಿಲ್ಲ ಇದು ಧೂಪ ಮೇಷ್ಟ್ರೆ. ನಮ್ಮ ನಾಟಕಕ್ಕೆ ಹೊಗೆ ಆಗ್ಬಾರ್ದಂತ ಧೂಪ ತಂದು ಕೊಟ್ಟಿನಿ. ನೀವು ಹೊಗೆ ಹಾಕ್ಸ್ಕೊಳ್ಳಿ. ಇದು ಸಾಮ್ರಾಣಿ ಕಣ್ಲ ಸತ್ತಾಗ ಹಾಕೋದು. ಆಶೀರ್ವಾದ. ಕೈಗೆ ಇಟ್ಕೊಳ್ಳ. ಸ್ವಲ್ಪ ಆಶೀರ್ವಾದ ಮಾಡಿ ಮೇಷ್ಟ್ರೆ. ಅಯ್ಯೋ ನನಗೆ ಲೇಡಿ ಕಲಾವಿದ್ರ ಮೇಲೆ ಯಾವಾಗ್ಲೂ ಆಶೀರ್ವಾದ ಇರ್ತ ಕಣಮ್ಮ. ಇದು ಪೌರಾಣಿಕ ನಾಟಕ ಕಣಮ್ಮ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಮೇಷ್ಟ್ರೆ, ಆದ್ರೂ ಸ್ವಲ್ಪ ಆಶೀರ್ವಾದ ಮಾಡಿ ಮೇಷ್ಟ್ರೆ. ಆಯ್ತು ರೋಂಬಿಡಮ್ಮ. ಅಯ್ಯಯ್ಯೋ ಎಷ್ಟು ನಾಜುಕಾಗಿ ಆಶೀರ್ವಾದ ತಗೊಂತಾಳೆ ಇವಳು.
ಬೇಸೆ ಏನಿಲ್ಲ ಇದು ವಾಚ್ ಬೇಸೆ ಇದು ನಿಮ್ಗೆ ಇದು ನಮ್ಗೇನ ಹಾ ಅದು ನಿಮ್ಗೆ ಐತೆ ಬೇಸೆ ಇದೇನಿಲ್ಲ ಒಂದ್ ಕಡೆ ಇದು ಇಲ್ಲ. ಸರಿ ಹೋಗ್ಲ, ಅದು ಚೆಲ್ಲೋಗತ್ತೆ ಬೇಸೆ ಮುಗಿದ್ಮೇಲೆ ಹಾಸ್ಕೊಳ್ಳಿ ಹಾಕ್ಸ್ಕೊಂತೀನಿ ಹೋಗ್ಲ. ಆಶೀರ್ವಾದ ಬೇಸೆ ಸರಿ ಆಶೀರ್ವಾದ ಮಾಡ್ಬೇಡ, ಹಂಗ ಬಂದ್ಬಿಟ್ಟು ಈಗ ಹೋಗ್ ಮೇಷ್ಟ್ರೆ, ನೀವು 9 ಅಲ್ಲ 10. ಅಲ್ಲ 9 ಅನ್ಕೊಂಡು 9 ತಂದ್ಬಿಟ್ಟೆ. ಚಪ್ಪಲಿ ತಂದಿದ್ದೆ ಮೇಷ್ಟ್ರೆ. 10 ಸೆಟ್ಗಳಲ್ಲ. ಅದೇ ನೀವು ನಿನ್ನೆ ನಿಮ್ ಮನೆಯಿಂದ ದಿನಾರಾತ್ರಿ ಇಂದ್ರ ಮನೆ ಮಲ್ಲಮ್ಮನ ಮನೆಗೆ ಗೊತ್ತಿದ್ರಲ್ಲ, ಸುಮ್ಮನಿರಲ್ಲ. ಮೇಷ್ಟ್ರ ಜೊತೆ ಗುಟ್ಟ ಮಾತಾಡ್ತೀವಿ. ಅದು ಹಿಂದಿನ ಮನೆ ಮಲ್ಲಮ್ಮ ಮನೆಗೆ ದಿನ ಹೋಗುವಾಗ ಬರೀ ಕಾಲು ಹೋಗ್ತಿದ್ರಲ್ಲ, ಮುಳ್ಳು ಗಿಳ್ಳು ಚುಚ್ಬಿಟ್ಟು ಅಂತ 9 ಚಪ್ಪಲಿ. ನಂದು 10 ಕಳ್ಳ ಸೈಜು. ಇಲ್ಲಿ ಸಣ್ಣದೈತೆ ಹಾಕೊಂಡು ಅಡ್ಜಸ್ಟ್ ಮಾಡಿ. ನಾಟಕ ಮುಗಿದ ಮೇಲೆ ಎಕ್ಸ್ಚೇಂಜ್ ಮಾಡಿದ್ರಾಯ್ತು. ಮೇಟ್ರೆ ಆಶೀರ್ವಾದ. ಬೇಟ್ರೆ ನಾನು ಕೆಲ್ಸಕ್ಕೆ ಬಿಸಿನಾಗೆ ಮಾತಿಗೆ ನೋಡ್ಕೊಂಡಿಲ್ಲ. ನೀವು ಸ್ವಲ್ಪ ಸ್ಕ್ರಿಪ್ಟ್ ಇಟ್ಕೊಂಡು ಆಯ್ತು, ನಡಿಲ್ಲ, ನಾನೇ ಎತ್ಕೊಡ್ತೀನಿ, ನಡಿಲ್ಲ. ಗಂಡು ಬಾ ಕಣ್ಣ, ಗಂಡು ಬಾ. ಅಯ್ಯೋ ಅಲ್ಲ, ಕೃಷ್ಣ ನೀನ್ ಒಬ್ಬನೇ ನೋಡ್ಲ, ನನ್ ತಲೆ ನೋವನ್ನ ಅರ್ಥ ಮಾಡ್ಕೊಂಡಿರೋನು. ಬರೀ ತಲೆ ನೋವಲ್ಲ, ಎಲ್ಲ ನೋವೈತಲ್ಲ, ಎಲ್ಲ ಹಚ್ಕಡಿ. ಮತ್ತೆ ಕಾಲ್ ಕೊಡು. ಆಶೀರ್ವಾದ ಕೃಷ್ಣ ಅಲ್ವಾ, ತಲೆ ಬಗ್ಗಿಸ್ಬಾರ್ದು ಅಂತ. ನಿಂದು ಏನಿಲ್ಲ, ಇದೇನು ಇದು ಕಡ್ದೈತಿಲ್ಲ. ಹೌದೌದು ಮೇಸ್ಟ್ರೆ, ಇಲ್ಲಿ ಕಡೆ ಆಯ್ತಾಯ್ತಾಯ್ತು ಮಾಡಿ. ನನಗೆ ದುರ್ಯೋಧನ ಪಾಠ ಕೊಡ್ಲಿಕ್ಕೆ ಸಾಲ ಖುಷಿ ಆಗತ್ತೆ. ಇದನ್ನೆಲ್ಲ ಪಬ್ಲಿಕ್ ನ ಕೊಡ್ಬೇಕಲ್ಲ, ಸೈಡಿಗೆ ನೋಡ್ಕೊಳ್ಳ ಮೇಸ್ಟ್ರೆ. ಇದೆಲ್ಲ ಒಸಿ ಕಮ್ಮಿ ಬೇರೆ ಐತಿ. ನಿನ್ನೆ ಮಳೆ ಬಂತಲ್ಲ, ಚೂರ್ ತಗೊಂಡೆ. ಇಲ್ಲಿ ಇಟ್ಕೊಳ್ಳಿ ಮೇಸ್ಟ್ರೆ, ಒಟ್ಟಾರೆ ಇದ್ರಲ್ಲಿ ಮುಳುಗ್ಸಿ ಆಯ್ತು ಬಿಡು. ಅಯ್ಯೋ ಇಲ್ಲ ಮೇಸ್ಟ್ರೆ, ಹಂಗೆ ಸನ್ಮಾನಕ್ಕೆ ನಿಮ್ಮ ಮಗಳು ಚಂದ ಅಲ್ಲೇ ಇರ್ಲಿ. ಎಷ್ಟು ಅಗ್ರ ಕಣ್ಲ. ಏನೇ ಆಗ್ಲಿ ಗೌಡ್ರ ಮನೆಯವರು ಫಿಕ್ಸ್ ಮಾಡ್ಲಿಲ್ಲಿದ್ರೆ ಹೆಂಗ್ ಹೇಳ. ಅಷ್ಟೆಲ್ಲ ಫೀಲ್ ಆಗಬೇಡಿ. ನಮ್ಮ ಮನೆ ಅಡ್ಡ ತುಕ್ಕಿಡಿತಿತ್ತು, ನಿಮ್ ಮಗಳ ತುಕ್ಕಿಡಿಲಿ ಅಂತ ತಂದೆ. ಹಾಕ್ರಿ ಆಶೀರ್ವಾದ ಮೇಸ್ಟ್ರೆ. ಆಯ್ತು ರಸಗಳ ಲೇಟ ಶುರು ಮಾಡೋಣ. ಶುರು ಮಾಡೋಣ. ಲೇ ಯಾಕೆ ಲೇಟು? ಶಕುನಿ ಎಲ್ಲ ಸುಡ್ಗಾಡ್ಗೆ ಹೋಗೋಣ. ಸರಿ 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 ಸರಿ. ಈಗ ಹಾರ್ಮೋನಿಯಂ ಮಾತ್ರ ಇವ್ರು ಶಿಷ್ಯಂದ್ರು ಬಂದಾರ. ಹಾರ್ಮೋನಿಯಂ ಮಾಸ್ತಿರ್ತಕ್ಕ ಪದ ಐತಿ, ಅವ್ರು ರೆಕಾರ್ಡ್ ಮಾಡಿ ಕಳ್ಸ್ಯಾರ. ನಾಟಕದ ಮೇಲೆ ನಾಟಕ ಐತಲ್ಲ, ನಾಟಕ ದಿನನೇ ಆಡ್ತಾರ. ಇವತ್ತು ನೀವು ಮಾಡ್ತಿರೋದು ನಾಟಕ ಅಲ್ಲ. ಏ ನಾಟಕ ಅಂದ್ರೆ ಇವತ್ತು ಗೆಜ್ಜೆ ಪೂಜೆ ಅಂತ. ಹಾ ಹಂಗೆ ಯಾರು ಮಾತು ಮರಿಲಾರ್ದಂಗೆ ಮಾತುಗಳನ್ನ ಸರಿಯಾಗಿ ಹೇಳ್ಬೇಕು, ಆಯ್ತಾ? ಹಾ ಈಗ ಪದ ಕಲ್ತಾರಲ್ಲ, ಪದ ಹಾಕ್ತಾರ.
ನಾಟಕ ತಂಡಕ್ಕೆ ಶ್ರೀ ದಾಟಿರಂಗ ಪಂಚಾಯತಿಗೆ ನಾಟಕ ತಂಡಕ್ಕೆ ಶ್ರೀ ದಾಟಿರಂಗ ಪಂಚಾಯತಿಗೆ ನಾಟಕ ತಂಡಕ್ಕೆ ಎನಕ್ಲ ಹಂಗತಿ ಹತ್ತೋದಂದ್ರೆ ಬಹಳ ಇರ್ತಕ್ಕಲ್ಲ ನಡೀಲ ಹೋದ್ರಿ ಎಲ್ರ ಅಪ್ಪ ಹಾ ಕೃಷ್ಣ ರುಕ್ಮಿಣಿ ವೇದಿಕೆ ಮೇಲೆ ಬರ್ರಿ ಆಯ್ತು ಮೇಷ್ಟ್ರೆ. ಲೇ ಅತಿ ಮಧುರ ಸಾಂಗ್ ಹಾಕ್ಲಾ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ವನ ಸಂಧ್ಯಾರಾಗ ಯಾಕ್ಲಾ ಏ ಇದನ್ನ ಯಾಕ್ಲ ನನ್ ಕೈ ನಾವು ವ್ಯಕ್ತಿ ಎಲ್ಲಿ ಹೇಳೋದು ಏ ಅಲ್ಲೇ ಎಲ್ಲಾರ ಸಿಗಿಸ್ಕಲ್ಲ ಮೇಷ್ಟ್ರೆ, ಹಾ ಒಂದ್ ವಾರದಿಂದ ಪ್ರಾಕ್ಟೀಸ್ ಮಾಡಿ ಮೈಗೆ ಯಾಕೋ ಹುಷಾರೇ ಇಲ್ಲ. ಆಯ್ತು. ನಾನ್ ನಾಟಕ ದಿವಸ ಆಯ್ತು ಬಿಡಮ್ಮ ಎಲ್ಲ ನಾನ್ ತಿಳಿಸ್ಕೊಂಡು ಹೋಗ್ತೀನಿ ಏ ಕೃಷ್ಣ ಅಯ್ಯಂಗ ಗೋಬಿ ತಿಂದು ಜಡ್ಡ ಎತ್ತಂತೆ ಗಂಟ್ಲಿಗೆ ನೀನೇ ಹಾಡು ಎತ್ಕೊಂಡ್ಬಿಡ್ಲ ಎತ್ಕೊಂಡ್ಬಿಡ್ಲ ಮೆಚ್ಚ ಎತ್ಕೊಂಡ್ಬಿಡು ರೆಡಿನಾ ಮೆಚ್ಚ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ನೀಲಿಯ ಬಾನಿನ ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ಮಿಸಿಲ್ಲ ನೀಲಿಯ ಬಾನಿನ ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಲೆ ಏನಾಗಿಲ್ಲ ನಿಂಗ ಹಾಲಪ್ಪ ಮೆಚ್ಚ ಏನ ಹಿಂಗೆ ಕೊಟ್ಟಿದ್ದೀನಿ ಎಲ್ಲ ಅದಂಗಲ್ಲ ಓ ಅತಿ ಮಧುರ ನಾಟಕ ಮಾಡಕ್ಕಿಲ್ಲ ಹೋಗಿ ಯಾಕ್ಲಾ ಮೊದ್ಲೇ ಒಮ್ಮ ಕೈಗೆ ಸಿಕ್ತಿಲ್ಲ ಕಣ್ಗೂ ಕಾಣಿಸ್ತಿಲ್ಲ ಮೊದ್ಲೆಲ್ಲ ಲೈಟ್ ಆಫ್ ಮಾಡ್ತೀನಿ ಸರ್ ಲೇ ಅದು ಸ್ಲಿಂಕ್ಲಿಂಗ್ ಲೈಟ್ ಲೈಟ್ ಸ್ಲಿಂಗರಿಂಗ್ ಲೈಟ್ ಕಣ್ಲ ಅವು ಇದ್ರೆ ನಾಟಕ ಕಳೆ ಕಾಣೋದು ಗಾಡಿ ಮೇಸ್ತ ಆ ಲೈಟ್ ಹಾಕ್ಸಿದಾಗ ಕುಂತಾರಲ್ಲಿ ಇಕ್ಕಿನ ನೋಡ್ತಾರಪ್ಪ ಏ ಅಂಬರೀಷ ಎಲ್ಲ ಬೆಳಗ್ ಮಾಡ್ಬಿಡಪ್ಪ ಏ ಲೇ ಕೃಷ್ಣ ಎಲ್ಲಿಗೆ ಹೋಗಿಲ್ಲ ನಮ್ಮ ಕಡಿವಾಡ್ರಿ ಮಿಸ್ಟರ್ ತಡಿಲ ಇವನು ಒಂದ್ ಸ್ವಲ್ಪ ನೋಡ್ರಿ ಇವನು ಕೃಷ್ಣ ಕೃಷ್ಣ ಅಲ್ಲ ಮಿಸ್ಟರ್ ಹಾ ಆಯ್ತು ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ ಅಯ್ಯಮ್ಗೆ ಏನಾದ್ರು ಪೆಟ್ಟಾದ್ರೆ ಪೊಲೀಸರು ನನ್ನ ಹಿಡ್ಕೊಂಡು ಹೋಗ್ತಕ್ಕಲ್ಲ ಗೊತ್ತಾಗಿಲ್ಲ ಈಗ ಆಡ್ತೀನಿ ಬಿಡಿ ಏ ಬೇಡಪ್ಪ ಆಡೋದ್ ಬೇಡ ನಾಟಕ ದಿನನೇ ಆಡುವಂತಿ ಈಗ ಮಾತ್ ತಕೊಳ್ಳ ಇನ್ನು ಎರಡು ನುಡಿಯಲ್ಲ ನಿನ್ 2 ನುಡಿ 3 ನುಡಿ ಬೇಡ ಆಡ ಮಾತ್ ತಕೊಳ್ಳ ಏನಾಗ್ಲ ಮೇಷ್ಟ್ರೆ, ಹಾಸನದಲ್ಲಿ ಮೊಳೆ ಮೇಷ್ಟ್ರೆ. ಹಾಸನದಲ್ಲಿ ಮೊಳೆ ಆದ್ರ ಇವನಿಗೇನಾಯ್ತು ಇಲ್ಲಿ ಮೇಷ್ಟ್ರೆ, ಅದು ಚುಚ್ಚುತ್ತೆ. ಓ ಪೈಲ್ಸು ಲೇ ಕೃಷ್ಣ ಸ್ವಲ್ಪ ಈಗ ನಿಂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡು ನಾಟಕ ಮುಗಿದ್ಮೇಲೆ ಗಾಡಿ ಹಾಕೋವಂತೆ ಇದೇನು ಹೀಗೇನಾಗುತ್ತಿರುವಿರಿ? ಊರ್ತರ ಕುಟಿಲಕಾರ ಸ್ನಾನದ ಬುದ್ಧಿ ಶತ್ರುತೆಯನ್ನು ತಂದು ನಗ ಬಂದು ದೇವಿ ನಗೋ ಮತ್ತೆ ಹಾಗಾದರೆ ನಾನು ಆ ಸ್ವಾರ್ಥವನ್ನು ಸಾಧಿಸಿಕೊಂಡಿರುವೆ ಪ್ರಾಣನಾಥ. ದೇವಿ ಬೋಡಿ ದೇವಿ ಬೋಡಿ ಎಲ್ಲ ಕಣ್ಲ ದೇವಿ ಬೇಡಿ ದೇವಿ ಬೇಡಿ ದೇವಿ ಬೇಡಿ ಅಂತ ಸೇರ್ಸ್ಕೊಳ್ಳ ದೇವಿ ಬೇಡಿ ಬಂದವರಿಗೆಲ್ಲ ದೇವಿ ಬೇಡಿ ಬಂದವರಿಗೆಲ್ಲ ಕೊಡುವುದಕ್ಕಾಗಿ ನೀನೇ ಅದೇನ್ ಕೊಡಕ್ ಮೊಸರಲ್ಲ ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ದೇವಿ ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನಾವ ಸ್ವಾರ್ಥವನ್ನು ಸಾಧಿಸಿಕೊಳ್ಳಬಹುದು ಎಲ್ಲ ಕುಂಟಿಯಮ್ಮ ಸಂಘ ಕುಂಟಿಯಮ್ಮ ಸಂಧಾನ ಅಲ್ಲ ಕಣ್ಣ ಕೃತ್ರಿಮ ಸಂಧಾನಿಗಳ ಹೇಳ್ಕೊಡಿ ಮೆಚ್ಚ ಇವಾಗ ಏನ್ ಮಾಡಿತ್ತು ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ತಗೊಳ್ಳ ಎಲ್ಲ ಮೇಷ್ಟ್ರ ಪ್ರಯತ್ನ ದೇವಿ ನಿಮ್ಮ
ಒಗಟಿನ ಮಾತುಗಳೊಂದು ನನಗೆ ಅರ್ಥವಾಗುತ್ತಿಲ್ಲ ದೇವ. ಮತ್ತೆ ಬಿದ್ದವೇನೋ ಒಳಗೆ ಬಂದಂತಿರುವುದು. ಮತ್ತೆ ನೀವು ಸಂಧಿ ಸಂಧಿ ಅಂತ ಏನಮ್ಮ ತಂದೆ ತಂದೆ ಹೋಗ್ಬಿಡಮ್ಮ. ನಿನ್ನ ಅದು ತಂದಿ ಅಂತ ಬಿಡಿಸಿ ಹೇಳಮ್ಮ. ಆಯ್ತು ಮಿಸ್ಟ್ರೆ. ಸಂಧಿ ಸರಿ ಹೋಯ್ತಾ ಮಿಸ್ಟ್ರೆ? ಸರಿ ಹೋಯ್ತು ಬಿಡು. ಮತ್ತೆ ನೀವು ಸಂಧಿ ಸಂಧಿ ಅಂತ ಮತ್ತೆ ತಂದೆ ಓಡಾಡಿ ಏನದು ಓಡಾಗ ಬಿಡಿಸಿ ಹೇಳಮ್ಮ. ತಪ್ಪ ತಿಳ್ಕೊತಾರ. ಮತ್ತೆ ನೀವು ಸಂಧಿ ಸಂಧಿ ಅಂತ ಓಡಾಡ್ತಿದ್ದಾರೆ ನನ್ ನಿದ್ದೆ ಇಲ್ಲಿಂದ ಬರ್ಬೇಕು. ನನಗೆಲ್ಲ ಅವನಿಗೆ ನನ್ ನಿದ್ದೆ ಇಲ್ಲಿಂದ ಬರ್ಬೇಕು ದೇವ. ರುಕ್ಮಿಣಿ ಅಮ್ಮ ಹೆಂಗ್ ಮುಟ್ಟಿ ಮಾತಾಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಕೇಳು. ಗೊತ್ತಾಯ್ತು. ನೋಡಿ ಎಷ್ಟು ಹೊಟ್ಟೆ ಕಿಚ್ಚಿ ಅವನಿಗೆ. ಅದಮ್ಮ ಮುಟ್ಟಕ್ಕೂ ಬಿಡ್ತಿಲ್ಲ. ಅವ ಅಮ್ಮನ ಕಾಸು ಕೊಟ್ಟು ಕರ್ಕೊಂಬಂದಿರೋದು ನಾನೇ. ಕರ್ಕೊಂಬಂದಿ ನಿಜ ಕಣ್ಣ. ನಾ ಏನ ಗದೆ ಕೆಲಸ ಕಳ್ಕೊತೀನ ನಾಟಕ ಮಾಡತ್ತೇನೆ. ಈಗ ಹೇಳ್ಕೊಡ್ತೀನಿ ಸರಿಯಾಗಿ ಕೇಳು. ಹಿಂದೆ ನಿಂತ್ಕೊಂಡು ಏನ್ ನೋಡ್ತೀಯ ಚಿಕ್ಕಾನ ಮಗನ. ಜನ ಮಾತಾಡಿದ್ರ ಮಾತಾಡ್ಬೇಕಲ್ಲ. ರುಕ್ಮಿಣಿ ಈ ಬಾರಿ ಯುದ್ಧದಲ್ಲಿ ನಿನ್ನ ಪತಿಯು ಮಚ್ಚು ಕಿಚ್ಚು ಮಚ್ಚಿಗಿಚ್ಚು ಹಿಡಿಯತ್ತ ನೀನೇನು ಜೋಗಿ ಪ್ರೇಮ ಅಂತೋಡಿ ಎಲ್ಲ. ಆಯುಧವನ್ನು ಹಿಡಿದು ಅದನ್ನು ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡುವುದಿಲ್ಲ. ಅಯ್ಯ ಬಿಡು ಬಿಡು. ನೀನೇನು ಯುದ್ಧ ಮಾಡ್ತಾ ಸುಮ್ಮನೆ ಕುತ್ಕೊಳ್ಳೋ ಮನ್ಸನ. ಅಲ್ಲಮ್ಮ ಎಲ್ಲಮ್ಮ ಜಯಮ್ಮ ಯಾವ್ದೋ ಅಂತ ಅಮ್ಮ ಹಂಗೆ ಹೇಳ್ಕೊಟ್ಟಿದ್ದೀನಿ ನಮ್ಮ. ಅವಂತೂ ಬಾಯಿ ಬಂದಿದ್ದೆ ಮಾತಾಡ್ತವೆ ಆಶ್ಚರ್ಯ ಇಲ್ಲಿದ್ವು. ನೀವು ಹಂಗೆ ಮಾಡ್ತೀರಿ ಹೆಂಗಮ್ಮ? ಇದು ಪೌರಾಣಿಕ ನಾಟಕಮ್ಮ. ಸಾಮಾಜಿಕ ಮಾತು ತಗೊಳಮ್ಮ ಮುಂದಕ್ಕೆ. ಎತ್ಕೊಡಿ ಮೆಸ್ರೆ. ಎಷ್ಟು ಜನ ರಿಹರ್ಸಲ್ ಮಾಡಿಲ್ಲಮ್ಮ. ನಿನಗೆ ಎತ್ಕೊಡ್ಬೇಕಲ್ಲಮ್ಮ ಸಾಮಾಜಿಕ ಎತ್ಕೊಡಿ ಮೆಸ್ರೆ. ರುಕ್ಮಿಣಿ ನಿನ್ನ ಪತಿಯು ನಿರ್ವಸ್ತ್ರ. ಅದು ನಿರ್ವಸ್ತ್ರನು ಅಂದ್ರೆ ಗೊಮ್ಮಟೇಶ್ವರ ಕಳ್ಳ. ನಿನ್ನ ಪತಿಯು ನಿರಸ್ತ್ರನು. ರುಕ್ಮಿಣಿ ಅದೇನೇ ಆಗಲಿ ಈ ಮನೆಯಾಗೆ ತೀರ್ಮಾನ ಆಯ್ತದೆ. ನೀನು ಸುಟ್ಟು ಮಾಡಿ ಹೇಳ್ತೀನಿ. ಏನೇ ಆಗ್ಲಿ ತೀರ್ಮಾನ ಆಯ್ತದೆ ಅಂತ ಹೇಳ್ಕೊಟ್ಟಿದ್ದಿಂದ. ಅಲ್ಲ ಮೆಚ್ಚ ವಿದ್ಧ ಅಥವಾ ಸಂಧಿ ಈ ಮನೆಯಾಗೆ ತೀರ್ಮಾನ ಆಯ್ತದೆ. ನೀನು ಸುಟ್ಟು ಹೊಟ್ಟು ಏನ್ ಅನ್ಕೊಂಡಿಲ್ಲ. ಇದು ಪೌರಾಣಿಕ ನಾಟಕ. ಸಾಮಾಜಿಕಗಳು ಅಯ್ಯೋ ಅಮ್ಮ ನಿನ್ನ ಹೇಳಿಲ್ಲಮ್ಮ. ಇವ್ನು ಕೇಳಕತ್ತಿದೆ ಅಲ್ಲಲ್ಲ. ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲಿ ತೀರ್ಮಾನವಾಗಲಿ ಅಂತ ಹೇಳಿ ಹೋಗ್ಲಾ. ನೀನೆಲ್ಲ ಕಳ್ಳ ಜೀವ ಹೋಗಂದ್ರೆ ಅಮ್ಮನಿಗೆ ಹೇಳು. ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ತೀರ್ಮಾನವಾಗುವುದು. ನೀನು ಹೊರಡುತ್ತೇವೆ. ನಾನು ತನ್ನ ಕಾಲ ಪೌಡಿಸಿ ವಿಶ್ರಾಂತಿ ಇನ್ನೊಂದು ಮಾಡ್ಲಾ. ಅಪ್ಪ ಈಗ ಮಾಡಿದ್ದೆ ಸಾಕು. ಮುಂದ್ಕೋ. ಇದೇನು ದಿನವೂ ನನ್ನ ಸನಿಹಕ್ಕಾಗಿ ಹಾತೊರೆಯುತ್ತಿದ್ದ ಪ್ರಾಣನಾಥನಿದ್ದು ಹೊಳೆಗೆ ಹೋಗು ಹೊಳೆಗೆ ಹೋಗು. ಒಳಗೆ ಜಳಕ ಮಾಡಕ್ ಗೊತ್ತೇನು? ಒಳಗೆ ಹೋಗು ಒಳಗೆ ಹೋಗು. ಅದು ಒಳಗೆ ಹೋಗು ಒಳಗೆ ಹೋಗು ಎಂದು ಸಂಬೋಧಿಸುತ್ತಿರುವನಲ್ಲ. ಇದರಲ್ಲೇನೋ ರಹಸ್ಯವಿರಬೇಕು. ಆಗ ಸೈಡ್ ವಿಂಗಲ್ ನಿಂತು ನೋಡುವೆ. ಯಾಕ ಕುಂತ್ ನೋಡು. ಸೈಡ್ ವಿಂಗಲ್ ನಿಂತು ನೋಡಂತ. ಇದು ಪೌರಾಣಿಕ ನಾಟಕ. ಸಾಮಾಜಿಕಗಳು ಅಂತ ಅವಾಗಲೇ ಹೇಳಿಲ್ಲ. ಅಲ್ಲಮ್ಮ ಎಲ್ಲಮ್ಮ. ಜಯಮ್ಮ ಮೆಸ್ರೆ. ಸರಿಯಮ್ಮ ಸಾಕು. ನೀನಿಲ್ಲ ವಿಶ್ರಾಂತಿ ಪಡೆಯಕ್ಕೆ ಅದು ಇದ್ರಂತೆ ಇಲ್ಲಿ ಪಡೆಯೋದು ಅವ್ರ ಮನೆಗಲ್ಲ. ಕೇಳ ನೋಡಿ ಬಿಸಿಗಿದ್ದೆ. ಬರ್ರಿ ನೆಕ್ಸ್ಟ್. ಏನಿಲ್ಲ ಅದು ನಾಯಿ ಹುಚ್ಚಿ ಒಯ್ಯೋ ತರ ಮಲಗಿದ್ಯಾ? ಸರಿ ಮಲಗ್ಲ. ಹುಡುಗ ಬರ್ತಾ ಇದೀನಿ. ನಮ್ದು ಸೇರಿ ಹೋಗುತ್ತೆ. ಬಂದ ನೋಡಿ ಇವನು
ಟಿವಿಲಿ ರಮ್ಮಿ ಅಡ್ವರ್ಟೈಸ್ಮೆಂಟ್ ಬಂದಂಗೆ ಹಾಕ್ರಪ್ಪ ಇವನಿಗೊಂದು ಡಂಬ ಇಟ್ಟು ಏ ಗಡಿಯಲ್ಲ ಬಿಟ್ಬಿಟ್ಟೆ ಮಾಡ್ತೀನಿ ಇತ್ತ ತಿರುಗಿ ಮಾತಾಡೋದು ಕಳ್ಳ ಆಯ್ತು ಮೇಸ್ಟ್ರೆ ಇನ್ನೊಂದ್ಸಲ ಇದೇನಿದು ದೇವಲೋಕವು ಇಲ್ಲ ಶ್ರೀಕೃಷ್ಣನ ಸ್ವಯಂ ಅದು ಸಿ ಕೃಷ್ಣ ಎ ಕೃಷ್ಣ ಬಿ ಕೃಷ್ಣ ಅಲ್ಲ ಅದು ಶ್ರೀಕೃಷ್ಣ ಶ್ರೀಕೃಷ್ಣನ ಶ್ರೀ ಅಲ್ಲ ಏನ ಹಿಂಗೆ ಹೇಳ್ಕೊಟ್ಟಿದ್ದೀನಲ್ಲ ಮತ್ತೆ ಇನ್ನೇನ್ ಮೆಸ್ಟ್ರೆ ಅದು ಶ್ರೀಕೃಷ್ಣ ಈ ಶ್ರೀಕೃಷ್ಣನ ಸ್ವಯಂವು ಹಾಳಾಗೋದು ನನಗೇನು ಮತಿ ಭ್ರಮಣೆಯಾಗಿಲ್ಲ. ಪಾಂಡವರು ಕುತಂತ್ರವನ್ನು ಹೂಡುತ್ತಿರುವರು, ಅದರಿಂದ ನನಗೆ ಚಿಂತೆಗೇಡು ಮಾಡುತ್ತಿದೆ. ಪಾಂಡವರು ಎಂತಹ ಚತುರರು, ಅವರ ಕುತಂತ್ರಗಳು ನನಗೆ ಚಿಂತೆಗೇಡು ಮಾಡುತ್ತಿದೆ. ಅವರನ್ನು ರಾಜ್ಯದ ಬಸ್ಸುಗಳನ್ನಾಗಿ ಮಾಡಬೇಕು. ಬಸ್ಗಳನ್ನ ಆಲ್ರೆಡಿ ಫ್ರೀ ಮಾಡ್ಯವ್ರ ಕಣ್ಲ ನೀ ಮುಂದಕ್ಕೆ ಹೋಗು. ಅದು ರಾಜ್ಯ ಭ್ರಷ್ಟರನ್ನಾಗಿದ್ದು. ಆಯ್ತು, ಅವರನ್ನು ರಾಜ್ಯ ಬಸ್ ಸ್ಟ್ಯಾಂಡ್ಗಳನ್ನಾಗಿ ಕಳ್ಸ್ಕೊಳ್ಳ ನಾನು ಹೋಗ್ಬಿಡ್ತೇನೆ. ಕಳ್ಸ್ಕೊಳ್ಳ ಇಲ್ಲ ಮೆಸ್ಟ್ರೆ, ಮತ್ತೆ ಇನ್ನೇನ್ ಮೆಸ್ಟ್ರೆ? ರಾಜ್ಯ ಭ್ರಷ್ಟರನ್ನಾಗಿತ್ತು ಅಂತ ಹೇಳ್ಕೊಟ್ಟಿದ್ದೀನಲ್ಲ. ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಬೇಕು. ಮುಂದಕ್ಕೆ ಗೊತ್ತಿಲ್ಲ ಹೋಗ್ಲ. ಮುಂದೆ ಮೆಸ್ಟ್ರೆ, ಮುಂದಕ್ಕೆ ಹೋಗಲ್ಲ. ನೀವೇ ಎತ್ಕೊಡೋದು ಮೆಸ್ಟ್ರೆ. ಈ ಕಡೆ ಬಂದ್ರೆ ಕಾಲಂತಿ ಕೂತ್ಕೊಳ್ಳ. ಕೂತ್ಕೊಂಡಾಗ ಅವ್ನು ಹೊಡಿತಾನೆ. ಅವ್ನ ಕಾಲಿಗೆ ಯಾಕೆ ಕುತ್ಕೊಳ್ಳಿ, ಸ್ವಲ್ಪ ಕರ್ಕೊಂಡು ಕುತ್ಕೋ. ಭಾರತದ ಬಲಿ ಚಕ್ರವರ್ತಿಯಾದ ನಾನು ಹೋಗ್ಬಿಡು. ಅದು ಭಾರತದ ಬಲಿ ಚಕ್ರವರ್ತಿ ಅಲ್ಲ ಕಣಪ್ಪ, ಭಾರತದ ಭೂ ಚಕ್ರವರ್ತಿಯಾದ ನಾನು ಈ ಗುಲಾಮನ ಕಾಲಲ್ಲಿ ಕೂರುವುದೇ, ಇವನ ಕಾಲ ಬಳಿಯಲ್ಲಿ ಕೂರುವುದೇ. ನಾನು ಶಿರ ಕಡೆ ಹೋಗ್ತೀನಿ. ಅಪ್ಪ ಅದು ಶಿರನೂ ಅಲ್ಲ ಹುಟ್ಟು ಅಲ್ಲಪ್ಪ, ಅದು ಶಿರೋಭಾಗ. ನಾನು ಸಿರಿಕೆ ಹೋಗ್ತೀನಿ. ಬರ್ಲಾ ಅರ್ಜುನ ಯಾಕ್ಲ ಬರ್ಲ ಯಾಕ್ಲ ಭಯ ಆಗ್ತೈತೆ ಮೆಸ್ಟ್ರೆ. ಹಂಗೆಲ್ಲ ಭಯ ಬೀಳ್ಬಾರ್ದು, ಧೈರ್ಯ ತಗೋಬೇಕು. ಆ ಜನಗಳ ನೋಡಿದ್ರೆ ಭಯ ಆಗ್ತೈತೆ ಮೆಸ್ಟ್ರೆ. ಹಂಗೆಲ್ಲ ಭಯ ಬೀಳ್ಬಾರ್ದು, ಧೈರ್ಯ ತಗೋಬೇಕು. ನೋಡು ನನ್ನಲ್ಲ ಕಣ್ಣ ಅವ್ರು ಹೇಳು. ಗುರುಪತಿಯು ನನಗಿಂತ ಮೊದಲೇ ಬಂದಿರೋನಲ್ಲ. ಗುರುಪತಿಯು ನನಗಿಂತ ಮೊದಲೇ ಬಂದಿರುವನಲ್ಲ. ಗುರುಪತಿ ನನಗಿಂತ ಮೊದಲೇ ಬಂದಿರೋನಲ್ಲ. ಎಲ್ಲಿ ಬಂದಿರೋನು? ಗುರುಪತಿಯು ನನಗಿಂತ ಮೊದಲೇ ಬಂದಿರೋನಲ್ಲ. ಗರ್ಜುನ ಹೇಳ್ತೀನಿ ಸಡಿಲ ಹೇಳ. ಗರ್ಜುನ ಅಸಮಾಧಾನವಾಯಿತೆ. ನೀನು ಒಂಟಿ ಅಂತ ತಿಳಿದ ತಕ್ಷಣವೇ ನಾನು ಇಲ್ಲಿಗೆ ಹೊಂಟದೆ. ಗುರುಕುಲಕ್ಕೂ ದೇವ ಮಂದಿರ ಗುರುಕುಲಕ್ಕೆ ಸಂಗೀತ ಕಲೆ ಕೊಟ್ಟಿಯಲ್ಲ, ಅದು ಗುರುಕುಲಕ್ಕೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಆಮೇಲೆ ಬಂದರೇನು? ಗುರು ಸನ್ನಿಧಿಗೂ ದೇವ ಮಂದಿರ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು ಆಮೇಲೆ ಬಂದರೇನು? ಅವರಿಗೆ ಸಿಕ್ಕಬೇಕಾದ ಫಲವು ಸಿಕ್ಕುತ್ತದೆ. ಸಿಕ್ಕುತ್ತೆ. ಆದ್ರೆ
ಈ ಸಲ ಶ್ರೀಕೃಷ್ಣನು ನನ್ನ ಕೈಯಲ್ಲಿರುವ ಒಂದು ವೇಳೆ ಸಿಕ್ಕಾಕೊಂಡ್ರು ಸಂತೋಷನೇ, ಆದ್ರೆ ನಮ್ಮಿಬ್ಬರು ವಂಶದಾಗೆ ಒಂದೇ ರಕ್ತ ಹರಿತಾ ಇರೋದನ್ನೋದು ಮರಿಬೇಡ. ಇರ್ಬೋದು. ದೇವ ಜಾಗರಿ ಚಿಕನ್ ಆಗು. ಚಿಕನ್ ಮೇಲೆ ಓದಿದ್ದೀನಿ. ದೇವ ಜಾಗರಿ ಚಿಕನ್ ಆಗು ಅಲ್ಲ ಕಂಡ. ದೇವ ಜಾಗರೂಕನಾಗು. ದೇವ ಜಾಗರೂಕನಾಗು. ಪ್ರಥಮ ವಂದನವಯ್ಯ, ಪ್ರಥಮ ಪುರುಷ. ಇದು ಯಾವ ಆಡೋ ಮಟ್ಟ ಕಣ ಇದು? ಯಾವ್ದು ಬಿಟ್ರೆ ಏ ಪ್ರಥಮ ವಂದನವಯ್ಯ, ಪ್ರಥಮ ಪುರುಷ. ಅಂಧಕಾರ ಹರಸಿ ನಿನ್ನ ಸುಂದರ ಮದನವ ತೋರು ಮುರಾರಿ. ಅಂಧಕಾರ ಹರಸಿ ಹರಸಿ ಹರಸಿ. ಏಸರ ಅರ್ತಿಲ್ಲ. ಅರ್ತಿ ಮುಂದೆ ಕೇಳ. ದೇವ ಪ್ರಪಂಚದ ಅಂಧಕಾರವನ್ನೆಲ್ಲ ಬೆಳಕಿನ ಎಡೆಗೆ ಕರೆದುಕೊಂಡು ಬಾ ದೇವ. 7 ಚಕ್ರ ಪ್ರಾಣಿ. ಪ್ರಾಣಿ ಅಲ್ಲ ಕಣ್ಣ, ಅದು ಪಾಣಿ. ಪ್ರಾಣಿ ಬಿಟ್ಟರೆ ತಾಲೂಕಿನ ಸಿಸ್ಟಮ್ ಬಿಟ್ಟರೆ ಏ ಅದು ಪಾಣಿ ಅಲ್ಲ ಕಣ್ಣ, ಚಕ್ರ ಪಾಣಿ. 7 ಚಕ್ರ ಪ್ರಾಣಿ. 8 ಲೋಕದ ಮಂಗಗಳು ನಿನ್ನ ಕೈ ಸೇರಿವೆ. ಲೇ 8 ಲೋಕದ ಮಂಗಗಳನ್ನ ಏನ್ ತಂಡರಿ ತಗೊಂಡಿಯಲ್ಲ? ಏನ್ ಬಿಟ್ರೆ 3 ಲೋಕದ ಮಂಗಳವು ನಿನ್ನ ಕೈ ಸೇರ. 3 ಲೋಕದ ಅಮಂಗಳವು ನಿನ್ನ ಕೈ ಸೇರಿವೆ. ನಡಿ ನಡಿ ಮುಂದೆ ಕೇಳು. ಹೇಳು ದೇವ, ಹೇಳು ಬಾಬಾ, ಹೇಳು ಕೃಷ್ಣ. ಏ ಕಾಕಣ ಹೇಳ. ನಿಜವಾಗಿ ಮಲ್ಕೊಂಡು ಬಿಟ್ಟೆ. ಹೌದಾ? ನೀನು ಮಲ್ಕೊಂಡ್ಬಿಡು. ಆಯ್ತು. ಏ ಎಬ್ಬಿಸ್ಲ. ಹಾಳ ಸುಳ್ಳೆ. ಬೆಳಗ್ಗೆ ಹೇಳಿ ಮದ್ದು ತಂದಿದ್ದೀನಿ, ಮದ್ದು ಹೊಡಿದೆ ಅಂತ ನನ್ನ ಹೆಂಡ್ರು ಒಟ್ಟನ ಹೇಳಿದ ರಾತ್ರಿ ಎಲ್ಲ ನೀರ್ ಕಟ್ಟಕ್ ಹೋಗಿದೆಯಲ್ಲ? ಮಹಾಪ್ರಭು ನೀವೇ ನಮ್ಮನೆಯಲ್ಲಿ ಬಂದಿರ್ಕಲ್ಲ. ರಾತ್ರಿ ಎಲ್ಲ ನೀರ್ ಕಟ್ಟಕ್ ಹೋಗಿದೆಯಲ್ಲ? ಆತ್ಮೀಯ ಮತ್ತೆ ಈಗ ಮನೆ ಕಟ್ ಮಾಡ್ತೀನಿ. ಏ ಮನೆಕಂಡ್ ಮಾಡಿ ಸಾಕು. ಈಗ ಅವ್ರು ಬಂದಣ್ಣ ಮಾತಾಡು. ಕಳ್ತೀನ ದೇವ ಏ ಅದು ಎದ್ದಲ್ ಕಣ್ಣ ಮತ್ತೆ ಹೋಗಿ ದೇವ ಅಂತೀಯಲ್ಲ. ಇರಾನ್ ಕೇಳು. ಹೇಳು ದೇವ ಕಳ್ತೀನ. ದೇವ ಯಾವಾಗ ಬಂದೆ ಬಂದ ಇಷ್ಟಾರಬೇಕು. ಆ ಕಡೆ ಕುರ್ಚಿಗಳಿರಲಿಲ್ಲವೇ? ತುರ್ತಿಗಳಿಲ್ಲಪ್ಪ. ನಿಮ್ಮ ಮನೆಯಿಂದ ಒಂದು 2 ತಂದಾಕ. ಪೀಠಗಳಿರಲಿಲ್ಲವೇ? ಆ ಕಡೆ ಪಟಗಳಿರಲಿಲ್ಲವೇ? ಪಟಗಳಂದ್ರೆ ಅಂಡರ್ವೇರ್ ಕಂಡ. ಪೀಠಗಳಿರಲಿಲ್ಲವೇ? ಆ ಕಡೆ ಗೂಟಗಳಿರಲಿಲ್ಲವೇ? ಊಟದ ಮೇಲೆ ಕುತ್ಕೊಂಡವನೇ ದೇವ. ಏನಪ್ಪ ಅರ್ಜುನ, ಏನೋ ನಿನ್ ಡೈಲಾಗು. ಡೈಲಾಗ ಬಿಟ್ರೆ ಇವಾಗ ಆಡ್ತೀನಿ ಬಾಸಿ. ನಾ ಬಾರ್ತೀನಿ ಹೊಡ್ಕೋ. ಡೈಲಾಗ್ ಅಂದ್ರೆ ಮಾತಲ್ವ ಮಿಟ್ರೆ. ವಾಸುದೇವ. ಯಾವಾಗ ಬಂದೆ ಬಂದ ಇಷ್ಟಾರಬೇಕು. ಬಂದವನು ನನ್ನನ್ನು ಜೋಡಿಸಬಾರದಕ್ಕೆ ಏ ಅರ್ಕ, ಅದು ಅರಕಾರೆ ಅಲ್ಲದೆ ಎಂತ ಕಾರ್ಯವಾಯಿ. ಕಾರ್ಯವಾಗಿ ನಿದ್ರಿಸುವವರನ್ನು ಎಬ್ಬಿಸಬಹುದು, ಆದರೆ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸುವುದು ಸಾಧ್ಯವೇ? ಅದಿರ್ಲಿ, ಮುಂಚೆಗೆ ಬಂದವನು ನಾನು, ನನ್ನ ವಿಚಾರಿಸ್ತು. ಅದು ಬಿಟ್ಟು ನನ್ನ ವಿರೋಧಿಯಾದ ಮೊದಲು ದರ್ಶನ ಇತ್ತನಾದ್ದರಿಂದ ಅವನನ್ನು ಮಾತನಾಡಿಸಿದೆ ಅಷ್ಟೇ. ಬೇರೇನೂ ಇಲ್ಲ. ಚಿಂತೆ ಬಿಟ್ಟು ನಿನ್ನ ಮನದ ಅಭಿಷ್ಟವನ್ನು ತಿಳಿಸಿ. ಏನಿಲ್ಲ ಕೃಷ್ಣ, ನಮಗೂ ಪಾಂಡವ್ರಿಗೂ ಯುದ್ಧ ಪ್ರಾರಂಭ ಆಗ್ಲೈತೆ. ಅದಕ್ಕೆ ನಿನ್ ಸಪೋರ್ಟ್ ಬೇಕಷ್ಟೇ. ಇದು ಸಪೋರ್ಟ್ ಮಾಡೋದು ಪೌರಾಣಿಕ ನಾಟಕ ಕಂಡ. ಬೆಂಬಲ 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 ಇರಲಿ ಅಷ್ಟೇ. ಅರ್ಜುನ, ದೇವ ದೇವ ನೀನು ಸಹ ಯಾದವ ಸಗಾಯವನ್ನು ಬೇಡಲು ಬಂದಿರುವೆ ಎಂದು ಕಾಣುತ್ತೆ. ಒಳ್ಳೆ ಕಲಾಟವಾಯ್ತಲ್ಲ. ಇದೊಳ್ಳೆ ಪೀಕರಾಟ ಅಲ್ಲ ಕಂಡ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡದು? ಈ ಉಡಾಳ ಸಂಕಟದಲ್ಲಿ ನಾನೇನು ಮಾಡಿದೆ? ಹಾಳಾಗೋ ಹೇಳ ಮುಂದಕ್ಕ. ದೇವ ಮೊದಲು ಎತ್ತಕ್ಷ ಕಂಡಿದ್ದು. ದೇವ ಮೊದಲು ಎತ್ತಕ್ಷಣ ಕಂಡಿದ್ದು ನನ್ನನ್ನು ನೀ ನನಗೆ ಸಹಾಯ ಮಾಡಲೇಬೇಕು. ಹಂಗೆ ಆಗಲಿ ಅರ್ಜುನ. ಹಂಗೆ ಆಗ್ಲಿ. ಅವಾಗಿಂದ ಹೇಳ್ತಾವನಿ ನಾನೇ ಬಂದು ಇನ್ನು ಮೊದ್ಲು ಅಂತ. ಹಂಗಾಗ್ಲಿ ಮೆಸ್ಸೆ ಅದೇನೋ ಹೇಳ್ತಾವ್ ನೋಡಿ ಮೆಸ್ಸೆ. ನೀವು ಮಹಾಭಾರತ ಮಾಡ್ತಿರೋ ಮಹಾಭಾರತ ಮಾಡಕತ್ತಿರೋ? ಹೇಳ್ರಿ ನಿಮ್ಗೆ ಆಟ ಆಡ್ಬಿಡಿ ಮೆಸ್ಸೆ. ಈಗ ಇಬ್ಬರಿಗೂ ಸಹಾಯ ಮಾಡಿದ ಈಗ ಕೇಳಿ. ಈಗ ಇಲ್ಲ, ನಮ್ಮ ಅಣ್ಣನ ಸಹಿತ ಯಾದವ ಸೈನ್ಯವಲ್ಲ ನನ್ನ ಕಡೆ. ಒಂದು ಕಡೆ ಕಂಡ. ಒಂದು ಕಡೆ ನಾನೊಬ್ಬನೇ ಒಂದು ಕಡೆ. ಇನ್ನೊಂದು ವಿಷಯ ಹೇಳುತ್ತೇನೆ, ಗಮನವಿಟ್ಟು ಕೇಳಿ. ನಾನು ಈ ಬಾರಿ ಯುದ್ಧದಲ್ಲಿ ಯಾರ ಪರವಾಗಿಯೂ ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ. ಇವೆರಡರಲ್ಲಿ ಯಾವ್ದು ಕೇಳಿ. ಚೂಡಾಮಣಿ
ಎದಕ್ಕಿಲ್ಲ ಚೂಡಮಣಿ ಎದ್ದು ಬಂದು ಓದಿತೀನಿ ಎದಕ್ಕ ಚೂಡಮಣಿ ಮತ್ತೇನ್ ಬಿಟ್ರ ಅದು ಹಂಗೆಲ್ಲ ಕಳ್ಳ ಎದುಕುಲ ಚೂಡಾಮಣಿ ಯದುಕುಲ ಚೂಡಾಮಣಿ ನೀನು ನಮಗೆ ಬೇಕು. ನಿನ್ನ ಸೈನ್ಯ ಯಾವನಿಗೆ ಬೇಕು? ಚಿಂತೆ ಇಲ್ಲ, ನನಗೆ ಇವನ ಅಣ್ಣ ಅವನ ಸೈನ್ಯವೇ ಸಾಕು. ಇವನ್ ಸಹಾಯ ಯಾವನಿಗೆ ಬೇಕು? ನಾನು ಬರ್ತೀನಿ. ಇಲ್ಲ ಇವು ಮಾತಾಡ್ತೀರ ಮತ್ತೆ ಸುಮ್ಕಿರ್ಲ. ಏನ್ ಕೊಳ ಹಿಡ್ಕೊಂಡು ಕಿಕ್ಕಿ ಕಿಕ್ಕಿ ಅಂತಂಗಲ್ಲ. ಇವ್ನು ಅವನು ಇಷ್ಟೊಂದು ಹೊಸ ಗಡ್ಡೆ ಕೊಟ್ಬಿಟ್ಟವ್ರ. ಎತ್ತಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. ಬೆಳಗ್ಗೆ ಕ್ಯಾರೆಟ್ ಹೋಗ್ಬಿಟ್ಟು ನಾಟಕ ಮಾಡೋದು ಎಳೆ ಬರ್ತದೆ. ಕೇಳಿಸ್ಕೊ, ಹೇಳ್ತೀನಿ. ಆತ್ ಮರ್ತೋಯ್ತು. ಆಯ್ತು, ಕೇಳ್ತೀನಿ, ಕೇಳಿಸ್ಕೊ. ನನಗೆ ನಿನ್ನ ಅಣ್ಣನ ಸೈನ್ಯವೇ ಸಾಕು. ನಿನ್ ಸಹಾಯ ಯಾವನಿಗೆ ಬೇಕು? ಆದ್ರೆ ಒಂದ್ ವಿಷಯ, ಆಯುಧವನ್ನು ಹಿಡಿದು ಯಾರ ಪರವಾಗಿಯೂ ಯುದ್ಧ ಮಾಡಲ್ಲ ಅಂತ ಹೇಳಿದ್ಯಾ? ಎಚ್ಚರಿಕೆ. ಇಲ್ಲ ಚಾನ್ಸೇ ಇಲ್ಲ. ಇದನ್ನ ಹೇಳ್ಕೊಟ್ಟಿನಿ ಅಲ್ಲ ಮನೆ ಕಾಲಿಲ್ಲ ಏ ನಾರೇಂದ್ರನು ಅಲ್ಲ ಭಕ್ತೇಂದ್ರನು ಅಲ್ಲ, ನಡೆ ಗೌರವೇಂದ್ರ. ನಡೆ ಸುಳ್ಳು ಹೋದಮ್ಮ. ಈಗ ನನ್ನ ದ್ವಾರಕೀಶನ ಯಾತ್ರೆ ಸಫಲವಾಯ್ತು. ಯಾಕಪ್ಪ ಅಂಬರೀಷನ ಯಾತ್ರೆ ವಿಷ್ಣುವರ್ಧನ ಯಾತ್ರೆ ಮಾಡ್ಬೋದಿತ್ತಲ್ಲ. ಈಗ ನನ್ನ ದ್ವಾರಕಾ ಯಾತ್ರೆ ಸಫಲವಾಯಿತು. ಈಗ ನನ್ನ ದ್ವಾರಕಾ ಯಾತ್ರೆ ಸಫಲವಾಯ್ತು. ಮತ್ತೆ ಈಗ ಇನ್ನು ನನಗೆ ನೀರು ಹಾಳಾಯ್ತು. ಹೇಳ್ತಾರಲ್ಲ ಮೇಲೆ ಇದನ್ನೇ ಮಾತು ಹೇಳ್ಕೊಂತ ಅದು ಬಾಯಲ್ಲ ಬತ್ತಲ ಹೇಳಿ 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 ನನ್ ಬಾಯ ಬತ್ತಲ. ಹೋಗಿ ಬೇಡ್ರೆ ಮಾತ್ಗೂ ನನ್ಗೆ ಬೈತೀರ. ನಾನು ನಾಟಕ ಮಾಡಕ್ಕಿಲ್ಲ, ಹೋಗಿ. ಏ ಅರ್ಜುನ ಹಂಗೆಲ್ಲ ಸಿಟ್ಟ ಬರ್ಕೊಂಡ ಬಾ ಬಾರ್ಲ ಮೇಟ್ರು ಬೈತಾರಂತ ತಪ್ಪು ತಿಳ್ಕೊಬೇಡ. ಈ ವಿಷ್ಣುವರ್ಧನ್ ಒಂದು ಮಾತು ಹೇಳಿದ್ದಾರೆ. ಏ ಕೃಷ್ಣ ಹಾ ಈ ಕೈ 5 ಕೋಟಿ ಕನ್ನಡಿಗರ ಹುಲಿಯನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಹಂಗೆ ನಮ್ ನೇತ್ರ ಬೈಯೋದನ್ನ ತಪ್ಪು ಅಂತ ತಿಳ್ಕೊಂಡ್ರೆ ನಿನ್ನಂತ ಒಳ್ಳೆ ಕಲಾವಿದ ಸಾಧ್ಯನೇ ಇಲ್ಲ. ಅಲ್ಲ ನೀನು ನಾಟಕ ಸಂದಾಗೆ ಮಾಡ್ತೀಯ, ನೋಡಕ್ಕಾಗ್ತಿಲ್ಲ. ಇನ್ನು ನನಗೆ ನೀರು ಹಾಳಾಯ್ತು. ನಿಜವಾಗ್ಲೂ ಹಾಳಾಯ್ತು. ಬೆಳಕಲ್ಲ ನೀವು ಎಲ್ಲಿಗೆ ಹೋಗುದು? ಅರ್ಜುನ ದೇವ ಅರ್ಜುನ ದೇವ, ಮುಂದಕ್ಕೆ ಹೋಗಿಲ್ಲ, ಮಾತಲ್ಲಿ ಮುಂದಕ್ಕೆ ಹೋಗಿಲ್ಲ. ಓ ಅರ್ಜುನ, ನನ್ನನ್ನು ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ. ದೇವ, ನಾನು ಜಯನ ಬಯಸಿ ಬಂದವನಲ್ಲ. ಜಯ ಜಯ ಅದೇ ಮೇಲೆ ದ್ರೌಪದಿ ಮಾಡಿ ಬಂದವಲ್ಲ ಅವಳು. ಅದಕ್ಕೆ ಸೀರೆ ಕಂಡ್ರೆ ಸಾಕು ಕಲ್ಲು ತುಷ್ಟ ಸಾಯ್ತಾಳೆ. ಮುಂದೆ ತಗಳ. ನಾನು ಜಯಾನ ಬಯಸಿ ಬಂದವನಲ್ಲ. ನಾನು ಜಯವನ್ನು ಬಯಸಿ ಬಂದವನಲ್ಲ. ಲೇ ಹಂಗೆಲ್ಲ ಕಣ್ಣ, ಮತ್ತೆ ಅದನ್ನೇ ಹೇಳ್ತೀನಿ. ನಿಮ್ ಮಾತೆಲ್ಲ ನನಗೆ ಭಯ ಬರಲ್ಲ. ನಾನು ಜಯವನ್ನು ಬಯಸಿ ಬಂದವನಲ್ಲ ಅಂತ ಹೇಳ್ಬೇಕು. ನಾನು ಜಯವನ್ನು ಬಯಸಿ ಬಂದವನಲ್ಲ. ನಿನ್ನ ಕೃಪೆಯೊಂದಿದ್ದರೆ ಸಾಕು. ನಿನ್ನ ಸೈನ್ಯ ಯಾವನಿಗೆ ಬೇಕು? ಲೇ ಮತ್ತೆ ಅದನ್ನೇ ಹೇಳ್ತೀಯಲ್ಲ. ಆಮೇಲೆ ಅಣ್ಣ ಯಾಕೆ ಬರ ಹೇಳ್ದೆ ನಾನು ನಿನ್ನ ಅಣ್ಣನಿಗೆ ಯಾಕೋ ಬರ ಹೇಳ್ದ ನೋಡು. ಹಾಗಾದ್ರೆ ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಒತ್ತಾರನೆ ಹೋಗ್ತೀವಿ. ಏನ್ ಗೊತ್ತಾಯ್ತು ನಿನ್ ಮಾತು? ಹಾಗಾದ್ರೆ ಇವತ್ತು ರಾತ್ರಿ ಇದೆಲ್ಲ ಕಾಯ್ಬೇಕಲ್ಲ, ಅದಕ್ಕೆ ಇಲ್ಲೇ ಇದ್ದು ನಾಳೆ ಒತ್ತಾರನೆ. ಆಯ್ತು ಆಯ್ತು ಆಯ್ತು, ಹಂಗಾರೆ ಹೋಗ್ತೀನಿ ಮಿತ್ರ. ನೆಕ್ಸ್ಟ್ ಒತ್ತಾರನೆ ಹೋಗ್ತೀವಿ. ಲೇ ಮಾತಾಡ, ಇದು ಹೋಗ್ತೀವಿ ಈಗ. ಹಂಗೆ ಇಲ್ಲಿದ್ದೇವ ಹೋಗು. ಹಂಗೆ ಇದೆ, ಇದೆ. ಲೈಟ್ ಆಫ್ ಮಾಡ್ತೀವಿ, ಮತ್ತೆ ನಾವು ಹೋಗ್ಬಿಡ್ತೀವಿ. ಏ ಲೈಟ್ ಆಫ್ ಮಾಡಪ್ಪ. ಇವ್ರ ಕಾಲ ನನ್ ತಿರ್ಕೆ ಹೋಗಿ ಸ್ವಲ್ಪ ಲೈಟ್ ಕೊಡಪ್ಪ ಮೆಲ್ಲ. ಏಯ್ ಹೋಗ್ಲಾ, ಏಯ್ ಹೋಗ್ಲಾ, ಲೈ ಕುಂದರ್ತಿ ಹೋಗ್ಲಾ. ಬೇಡ್ರ ನೋಡಿ, ಬೇಡ್ರ ದ್ರೌಪದಿ ಮಗಳ ನಾನೆಲ್ಲ ನೋಡಿ. ಲೇ ನೀನ್ ಯಾರಲ್ಲ? ನಾನು ಗೋರನ್ ಮಗ ಇದ್ದೀರಾ? ಅಲ್ಲ ಕಣ್ಲ, ನಿನ್ ಪಾರ್ಟಿ ಇಲ್ಲ ಗಟ್ಟಿಗೆ ಹೇಳ ಅದನ್ನ. ನನ್ನ ಪಾಠ ಯಾವ್ದಾ? ರಾವಣ ರಾವಣ ಕಂಡ
ಮಾಡ್ತಿಲ್ಲ ರಾವಣ ಎಲ್ಲಿಂದ ಬರ್ತಾನಲ್ಲ ಏ ಕೃಷ್ಣ, ಏ, ಯಾಕಂದ್ರೆ ಬರ್ತೀನಿ. ಏ! ಮಗದೀರ ಕಂಡ ಮಗದೀರ ಏ! ಅದು ಮಗ ತೀರನೂ ಅಲ್ಲ ರಾವಣನೂ ಅಲ್ಲ ಸಹದೇವ ಏ ಭೀಮಾ ಓ, ಎದ್ದಳ್ಳ ಅವ್ನ್ ಬೀಗ ಬಡ್ದು ಹೋರಿ ಆಗ್ಯಾನ ಮೇಷ್ಟ್ರೆ, ಎರಡ್ ಕಿತ ಗೆಜ್ಜೆ ಪೂಜೆದಾಗ ಪ್ರಾಕ್ಟೀಸ್ ಇದ್ದಾಗ ಅವನೇ ಬಂದು ಇವಮ್ಮನ ಪಕ್ಕದಲ್ಲಿ ಕುತ್ಕೊಂತಿದ್ದ. ಇವತ್ತೊಂದು ದಿವಸ ನಾಲ್ಕು ಕೇಳೋದಲ್ವಾ? ಈ ಕಡೆಗೆ ನೀನೊಬ್ಬನೇ ಏನ್ರ ರೊಕ್ಕ ಕೊಟ್ಟಿರೋದು? ನಾವು 10,000 ಕೊಟ್ಟಿಲ್ವಾ ಅವಮ್ಮನ ಕಲ್ಸಕ್ಕೆ? ಇವತ್ತು ಒಂದಿನ ಅವ್ನು ಕುತ್ಕೊಳ್ಳ ಏ, ಇವತ್ತೊಂದಿನ ನಾನು ಕೂರ್ತೀನಿ ಮೇಷ್ಟ್ರೆ, ನಾಳೆ ಬಿಟ್ಟು ಕೂತ್ಕೊಳ್ಳಿ ಅವನ. ಎದ್ದೇಳ ಏ ಭೀಮಾ ಎದ್ದೇಳ ಕುತ್ಕೊಂಡು ಸಾಯಿ ಹಂಗೆ ಹೆಂಗ್ ಸರಿ ಕಂಡು ಜೋಲ್ ಸರ್ ಬೋಳಿ ಮಕ್ಕಳು. ಹಾ ದೊಡ್ಡ ಇದ್ದ ಇನ್ನು ಲೈಟ್ ಆಫ್ ಮಾಡಿದಾಗ ಮುಂಚೆಗೆ ಬಂದು ಕೂತಿದ್ದೆ ಏನೋ ಇರ್ಲಿ ಅಂತ ಕೂತಿದ್ದೆ ಮೇಷ್ಟ್ರೆ. ಏ ಏನಾಯ್ತಲ್ಲ ಶುರು ಮಾಡ ಮೇಷ್ಟ್ರೆ. ಶುರು ಮಾಡುವಂತ ಇರಪ್ಪ ಅಲ್ಲಮ್ಮ ನಿನ್ಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಲ್ಲಿ ಅರ್ಜುನ್ ಬಗ್ಲ ಬಂದ್ಬಿಡಮ್ಮ ಆಯ್ತು ಮಿಸ್ಟರ್. ಏ ನಕುಲ ಆ ಕಡೆ ಹೋಗ್ಲ ಆಯ್ತು ಮಿಸ್ಟರ್. ಮೇಷ್ಟ್ರೆ, ಈ ಅಮ್ಮ ನಮ್ ಪಕ್ಕದಾಗ ಬೇಡ ಮೇಷ್ಟ್ರೆ. ಅದ್ ಹೆಂಗ್ ಹೇಳಿ ಮೇಷ್ಟ್ರೆ? ಬಾಯಿಂದನೇ ಹೇಳ ಮೇಷ್ಟ್ರೆ, ನಾಟಕ ನೋಡಕಂತ ನನ್ನ ಹೆಂಡ್ರು ಮತ್ತೆ ಇಲ್ಲೇ ಬಂದ್ ಕೂತವ್ರೆ. ಏ ನಿನ್ ಮತ್ತೆನೆ ಚೆನ್ನಾಗಿದ್ದಾಳಕ್ಕಲ್ಲ ಏ ನಮ್ಮ ಮತ್ತೆ ನನ್ನ ಹೆಂಡ್ರು ಇಲ್ಲೇ ಬಂದ್ ಕೂತವ್ರೆ. ನಾನು ಏನಾರ ಈ ಪಕ್ಕ ಕುಂತ್ಕೊಂಡಿದ್ ನೋಡಿದ್ರೆ ಮನೆಗೆ ಹೋದ್ಮೇಲೆ ಚಪ್ಪ ತಗೊಂಡು ರಬ್ಬ ರಬ್ಬ ಹೊಡಿತಾರೆ ಮೇಷ್ಟ್ರೆ. ಹಂಗೆ ಇಲ್ಲ ಅಂದ್ರೆ ಇವನು ಹಂಗೆ ಕಿರ್ಲಿ ಬಿಡುವಂತ ಅನ್ನೋನೆ ಏ ಅಮ್ಮ ಈ ಕಡೆ ಹೋಗೋಣ ಏ ನಕುಲ ಬಾರ್ಲ ಈ ಕಡೆ ಬಾರ್ಲ ಏ ನಕುಲ ಹೋಗ ಕಡೆಗೆ ಬಂದ್ಬಿಟ್ಟು ಹಂಗೆ ಮೇಷ್ಟ್ರೆ, ಶುರು ಮಾಡ್ಲಾ ಮೇಷ್ಟ್ರೆ? ಶುರು ಮಾಡಪ್ಪ ಪಾಪಿಯ ಜೀವನ ಪಾವನ ಮಾಡಿಕೊ. ನಾನು ಈ ಹಾಡು ಮತ್ತೆ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ನೀವ್ ಹೇಳ್ಕೊಟ್ರಲ್ಲ ಮೇಷ್ಟ್ರೆ? ನಾನು ಈಗಲೂ ಹೇಳ್ಕೊಟ್ಟಿಲ್ಲ ಇನ್ನೇ ಕಿರ್ತನ್ ಮುಂದೆ ಪಾಪಿಯ ಜೀವನ ಸಂಭವ ಹರಾರು ಮಾದೇವ ಅಂತ ಹೇಳ್ತಿಲ್ಲ ಏನೋ ಹಳೆ ನಾಟಕದ ಹೇಳಿದೆ, ಇವಾಗ ಮತ್ತೆ ಹೇಳ ಮೇಷ್ಟ್ರೆ. ಮತ್ತೆ ಅಂದ್ರೆ ಮೆಟ್ಟ ತಗೊಂಡ್ಬಿಡ್ತೀನಿ ಮತ್ತೆ ತಗೊಳ್ಳ ಮುಂದಕ್ಕೆ ಮಾತ್ರ ದೇವ ನನ್ನ ದಯೆಯಿಂದ ದೇವ ನನ್ನ ದಯೆಯಿಂದ. ಏ ದೇವ ಅದು ನಿನ್ನ ದಯೆಯಿಂದ ಹಾ ಮೇಷ್ಟ್ರೆ, ದೇವ ನನ್ನ ದಯೆಯಿಂದ. ಏ ಅದು ನಿನ್ನ ದಯೆಯಿಂದ ಏ, ಮತ್ತೆ ನಾವ್ ಅದನ್ನ ಮಾತಾಡೋದ್ ಮೇಷ್ಟ್ರೆ? ಅದು ಅಲ್ಲಲ್ಲ ಕಳ್ಳ ದೇವ ನಿನ್ನ ದಯೆಯಿಂದ ಹೇಳ ಹಾ, ದೇವ ನಿನ್ನ ದಯೆಯಿಂದ 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದೆವು. ಅಲ್ಲಿ ವಿರಾಟರಾಯನ ಪುತ್ರಿಯೊಡನೆ ಅಭಿಮಾನಿ ಲಗ್ನವೂ ಆಯ್ತು. ಮುಂದೇನ್ ಮಾಡೋಣ ಅಂತೀಯ? ಅಲ್ಲೇ ಹೇಳ ನನಗೆ ಮುಂದೇನ್ ಮಾಡೋಣ ಅಂತೀಯ? ಆಡುವುದಿನ್ನೇನು ಆಡಿದ ಮಾತಿನಂತೆ ರಾಜ್ಯ ಕುಡಿಯೊಂದು ಕೇಳುವುದು ಅಡ್ಡೆಯ. ಅವರು ಆಡಿದ ಮಾತಿನಂತೆ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನು ಹೋದರು ಕೇಳು, ಆದ್ರೆ ಯುದ್ಧ ಮಾತ್ರ ಬೇಡ. ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಊರುಗಳನ್ನಾದರೂ ಕೇಳು, ಆದ್ರೆ ಯುದ್ಧ ಮಾತ್ರ ಬೇಡ. ಅವರು ಒಂದು ಊರನ್ನು ಕೊಡಲು ಒಪ್ಪದಿದ್ದರೆ ಅವರು 1 ಊರನ್ನು ಕೊಡು. 5 ರೂಮಿರುವ ಒಂದು ಮನೆಯನ್ನಾದರೂ ಕೇಳುತ್ತೇವ. ಮನೆಯನ್ನಾದರೂ ಕೇಳು. ಹಂಗೆ ಹೇಳ್ಬಿಟ್ಟಿದ್ದೀನಿಲ್ಲ ಇನ್ನೊಮ್ಮೆ ಮುಂದಕ್ಕೆ ಹೇಳು ದೇವ, ಒಂದು ಊರನ್ನ ಅವರು 1 ಊರನ್ನು ಕೊಡಲು ಒಪ್ಪದಿದ್ದರೆ 1 ಊರನ್ನು ಕೇಳ ದೇವ. ಹಾಗೆ ನಿಮ್ಮ ಅಭಿಮತದಂತೆ ನಾನು ಸಂಧಿಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸುತ್ತೇನೆ. ನಾನು ನಿನ್ನ ಡೈಲಾಗ್ ಆಯ್ತಾ? ಅಶಾಶ್ವತವಾದ ರಾಜಲೋಭಕ್ಕಾಗಿ ಯಪ್ಪ ನಿನ್ ಬಿಲ್ಲಿಲ್ಲ ನಿಂದಲೇ ಪಟ್ಟಿಂಗ್ ಮಾಡ್ರೆ. ಲೇ ನಿಂದ ನಾವ್ ಕೈಯಾಗ ಕೊಟ್ಟಿಲ್ಲ ನಿಂದ ನೀನ್ ಇಟ್ಕೊಲ್ಲ ಅಶಾಶ್ವತವಾದ ರಾಜಲೋಭಕ್ಕಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಿಕ್ಕಾಗಿದ್ದೆ. ಇಷ್ಟದಂತೆ ಮಾಡು ಪ್ರಭು. ನಕಲಿ ಇದಕ್ಕೆ ನಿನ್ನ ಅಭಿಮತವೇನು? ಏ ಅದು ನಕಿಲಿ ಅಲ್ಲ ನಕುಲ ಅದೇ ಕುಲ, ನಿನ್ನ ಅಭಿಮತವೇನು? ಅಣ್ಣನ ಮಾತಿನಂತೆ ಸಂಧಿಯನ್ನು ಪಡೆದುಕೊಂಡು ಬಂದೆವು. ಏ
ಸಂಧಿ ಸಂಧಿ ಕುತ್ಕೊಳ್ಳ ಏನ್ ಹೇಳ್ಬೋದು ಏನೇನೋ ಹೇಳ್ತಾವ್ ನೀವು. ಇದಕ್ಕೆ ನಿನ್ನ ಅಭಿಮತವೇನು? ಪರಮಾತ್ಮ ಅಣ್ಣ ನೆಕ್ಕಲನ್ನು ಅನುಭವಿಸುವಾಗ ನಂದೇನೆ ನಂದು ಆಟನೇ ನೀನು ಆಟೆ ಕುತ್ಕೊಳ್ಳ ನರಕೇತ ಪ್ರಾಪರ್ ಇನ್ನೂ ಇತ್ತಮ್ಮ? ಎತ್ತ ಬಾ ಇಲ್ಲ 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 ಆಕೆ ಏನ್ ಅನ್ಕೊಂಡಿಲ್ಲ ನೀನ್ ಏನ್ರ ರುಕ್ಮಿಣಿ ಅನ್ಕೊಂಡಿ ಆಕೆ ಈಗ ದ್ರೌಪದಿ ಕಂಡ ನಿನ್ ತಂಗಿ ಚೇಂಜ್ ಮಾಡ್ಬಿಟ್ಟ. ದ್ರೌಪದಿ, ಇದಕ್ಕೆ ನಿನ್ನ ಇಷ್ಟವೇನು? ಅಂದ ದುರುಳ ಕೌರವರು ನನ್ನ ಸೀರೆಯನ್ನು ಸೆಳೆದಪ್ಪ ಮಾನಗಳಾಗಿ ನಿಂತಿದ್ದಾಗ ಎದುರಿನಲ್ಲಿ ಸುಮ್ಮನಿದ್ದವರು ಇಂದು ಯುದ್ಧ ಮಾಡುವರೆ ಏನಮ್ಮ ಅದು ಅದು ಉದ್ದ ಅಲ್ಲಮ್ಮ ಏನೇನೋ ತಿಳ್ಕೊಂತ ಜನರು ಯುದ್ಧ ಮಾಡು. ಅಯ್ಯೋ ವಿಧಿಯೇ ಅಣ್ಣ, ನಾನು ಅಭಿಮನ್ಯು ಮತ್ತು ಘಟೋತ್ಕಚರೊಡನೆ ರಣರಂಗದಲ್ಲಿ ಗುರುಭೈರವಿಯಾಗಿ ನಿಂತು ನಾನೇ ಉದ್ದಕ್ಕೆ ಉದ್ದಕ್ಕೆ ಎಲ್ಲಿ ಗೊತ್ತಿಯಮ್ಮ ಉದ್ದ ಬೇರೆ ಕಮ್ಮಿ ಇದೆಯಾ ಅದು ಯುದ್ಧಕ್ಕೆ ದ್ರೌಪದಿ ಶಾಂತ ಆಗು. ಸಮಾಧಾನ ತಪ್ಪು. ಇನ್ನು ಭೀಮಸೇನನಿರುವನು, ಅವನೇನು ಹೇಳುತ್ತಾನೋ ಕೇಳೋಣ. ನಿತ್ಯದೇವ ಭೀಮಸೇನ, ಇದಕ್ಕೆ ನಿನ್ನ ಅಭಿಮತವೇನು? ಹುಡುಗು ಬೀಚಿ ಸಡಲು ಬಿಡಿಲ್ಲ ಸಾಕು ಪಾಟಿ ಹುಡುಗ ಏನು ಬೇಕೆ ಏನ್ ಬೇಕೆ ಸಿರಿಯೊಳಗೆ ಆಯ್ತಲ್ಲ ಬೇಕೆ ಏನಿಲ್ಲ ಕಣ್ಣ ಅವನಿಗೆ ತೀವ್ರ ಸ್ವಲ್ಪ ಕೆಮ್ಮಾಗಿತ್ತು, ಕಫ ಆಗಿತ್ತಲ್ಲ ಸ್ವಲ್ಪ ಜಾಸ್ತಿ ಕೆಮ್ಮಿದ, ಹಂಗೆ ಹಿಂಗಾಯ್ತು. ಈಗ ಹೇಳ್ತಾನೆ ಬೆಳ್ಳಿ ಕೇಳೋದಿಲ್ಲ, ಬೇಕಿರೋ ಕೆಲವು ಇರಂಗಿಲ್ಲ ಹಿಂಗೆ ಐತಿ ಭೀಮಾ ಮೆತ್ತಗಳ ಮತ್ತೆ ನಂದು ಜೀವನ್ ಫಾಲ್ಟ್ ಅಲ್ವಾ ಮೆಚ್ಚೆ ಒಂದ್ ಸ್ವಲ್ಪ ಗಟ್ಟಿ ಪಾತ್ರ ಗಟ್ಟಿ ಕೇಳಿದೆ. ನಿಧಾನಪ್ಪ ನರಗಿರ ಕಟ್ಟೋದವು ತಗೊಳ್ಳ ಮೆಚ್ಚೆ. ಎತ್ತ ಎತ್ಕೊಳ್ಳ ಕ್ಯೂ ಎತ್ಕೊಳ್ಳ. ಹೆಂಗ ತಗೊಳ್ಳೋದು? ಕಟ್ಟಿ ಗಿಟ್ಟಿ ಬೇನಲ್ಲ, ಕ್ಯೂ ಎತ್ಕೊಳ್ಳ. ಇದಕ್ಕೆ ನಿನ್ನ ಅಭಿಮತವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಅಲ್ಲಿ ಹೋಗಿ ಸಂಧಿ ಮಾಡ್ಕೊಂಬರೋದೇ ಒಳ್ಳೇದು. ಅವ್ರ ಮಾತು ಇವ್ರ ಮಾತು ಕೇಳೋದಂಗೆ ನಮ್ಮ ಉತ್ಸವದಾಗೆ ದುರ್ಯೋಧನ ತಾವ ಹೋಗಿ ನಾಳೆ ಯುದ್ಧಕ್ಕೆ ಒಬ್ಬೊಬ್ಬನೇ ಹೋಗಿ ಉದ್ದಾಡ್ರೆ ಆಮೇಲೆ ಕಾಲು ಕೈ ಕಳ್ಕೊಂಡ್ರೆ ಯಾವನು ಕೇಳಕ್ಕಿಲ್ಲ ನಮ್ಮನ್ನ. ಭೀಮಾ ಏನು ಮಾಡ್ದಿಲ್ಲ ಇನ್ನೊಂದ್ಸಲ ಆಮೇಲೆ ಯುದ್ಧದಾಗ ಹೋಗಿ ಯುದ್ಧ ಮಾಡಿ ಕಾಲು ಕೈ ಕಳ್ಕೊಂಡ್ರೆ ಯಾವನು ಕೇಳಕ್ಕಿಲ್ಲ ನಮ್ಮನ್ನ. ಆಮೇಲೆ ಕಾಲು ಕೈ ನೀವು ಒತ್ತಾಗಿ ಬರೋದು ನೆನಪು ಎಮೋಷನ್ ಆಗಿ ಏನಾದ್ರು ಸ್ವಲ್ಪ ಊಟ ಹೇಳ್ತೈತಿ ಎತ್ ಕಡಿಮೆ ವಿಚಾರಕ್ಕ ಮೋಸದ ಬಂದಿತ್ತು. ಆಮೇಲೆ ಕಾಲು ಕೈ ಕಳ್ಕೊಂಡ್ರೆ ಯಾವನು ಆಗಕ್ಕಿಲ್ಲ. ಅದಕ್ಕೆ ಯುದ್ಧವನ್ನು ಬಿಟ್ಟು ಸಂಧಿಯನ್ನೇ ಮಾಡಿಕೊಂಡು ಬಾ ದೇವ, ಸಂಧಿಯನ್ನೇ ಮಾಡ್ಕೊಂಡು ಬಾ ದೇವತ್ತ ಮೀಟೆ ಮೇಲೆ ಕೈ ಹಾಕ್ತಾನ ನೋಡ್ರಿ ಇವನು ಭೀಮ. ಪಾಪ ಪಾಪ ಇದೇನು ಮಾರ ಹೊರ ಮುಂಗಾರ ಮಳೆ ಬಂದು ನಿಂತಂಗೆ ಆಗಿಲ್ಲ. ಅವನು ಮಾಡೋರು ಸಿಡ್ಲು ಕೇಳ ಮುಂದಕ್ಕೆ ಮಸ್ತ್ ಐತಿ ಮಸ್ತ್ ಐತಿ. ಚೆನ್ನಾಯಿತು ಚೆನ್ನಾಯಿತು. ನಿದ್ದೆ ಮಾಡುವೆಯೋ ಭೀಮ, ಬೆದರಿ ನೀನು ನಿಜ ಭೀಮಸೇನನು ಅಲ್ಲವೋ? ಅಂದು ಕುರುಸಭೆಯೊಳ್ ನಿನ್ನ ಸತಿ ಪಾಂಚಾಲಿಯ ಪರಾಜವ ಜರಗುವ ವೇಳೆ ಆ ಕುರುಳ ದುಶ್ಯಾಸನ ರುದಿರವಂ
ಸಮ್ಮತ ಸಮ್ಮತ ಏನಾದ್ರು ಅಪಾತ ಶಪಥ ಅಪಾತ ಶಪಥ ಪಥ ಏನಾದ್ರು ಪದ ಪದ ಏನಾಯಿತು ಮರೆತೆಯ ಅಪ್ಪ ಅಷ್ಟೆಲ್ಲ ಆಯ್ತು ಇವತ್ತು ಭೀಮಸೇನನ ಯುದ್ಧಕ್ಕೆ ಯಾಕರಿಕೊಂಡಿರುವನೆಲ್ಲವೇ ಹೌದು ದೇವ ಹೌದು ಹೌದು ಏ ಹಾ. ಏನ್ಲದು? ಬೇಸೆ ಬೇಸೆ ಅದು ಸೆಕೆಂಡ್ ಮತ್ತೆ ಮಾತು ಬರ್ತದೆ ಯೋಗದ ಬೇಸೆ ಲೇ ಕೃಷ್ಣ ಮಾತಾಡ್ಕೊಳ್ಳ ನಾನು ಮಾಡ್ಕೊಂಡು ನಿಮ್ಗ ನೆನಪಿಲ್ಲ ಅಂದ್ರೆ ಬೇಸೆ ಕಿತ್ತು ಹಿಡ್ಕೊಂಡು ಬೇಸೆ ಹೌದು ಖಾಲಿ ಬುಕ್ ಹಿಡ್ಕೊಂಡು ಇಲ್ಲ ಬೇಸೆ ಗದ್ದೆ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ ಬೇಸ್ರೆ ಹಂಗೆ ಹೋಗ್ಬಿಡ್ಬೇಕು ಮಾತು ಮಾತು ಬರ್ತಾವೆ ಭೀಮ ನಿನ್ ಗದೆ ಏನಲ್ಲ ಮಾತು ಹೇಳ್ತೀನಿ ಕೇಳಿ ಫೋನ್ ಮಾಡಿ ಕದೆ ಬೇಡ ತಗೊಳ ನೋಡಿ ಈ ಕಿತ ಏನಾದ್ರೂ ಯುದ್ಧದಾಗ ನಾವು ಗೆಲ್ತಿದ್ರೆ ಆ ನನ್ನ ಮಕ್ಕಳು ಏನಾದ್ರೂ ಕೌರವನ್ ಕಡೆಯವ್ರ ಆಟ ಬಂದ್ರೆ ನನ್ನ ಗದೆಗೆ ಅಡೆ ಚೊಚ್ಕೊಂಡು ಸದಾ ಬಿಡ್ತೀನಿ ಏನಾದ್ರು ತಕ್ಕೊಂಡಿ ಗದೆ ತಕ್ಕೊಳ್ಳ ಏಯ್ ತತ್ತಲ್ಲ ಲೈ ಗದೆ ತತ್ತಲ್ಲ ವಾ ಗದೆ ತತ್ತಲ್ಲ ನಿನ್ನ ಸ್ವಾಮಿ ಹೋದ ಅಂದು ಪುರಸಭೆಯಲ್ಲಿ ಅಯ್ಯಯ್ಯಪ್ಪ ಅದೇನೋ ಅಂದಿಲ್ಲಮ್ಮ ಪುರಸಭೆ ಪುರಸಭೆನೂ ಅಲ್ಲ ನಗರಸಭೆನೂ ಅಲ್ಲ ಲೋಕಸಭೆನೂ ಅಲ್ಲ ಅದು ಪುರಸಭೆ ಅಂದು ಪುರಸಭೆಯಲ್ಲಿ ಆ ದುರುಳ ಕೌರವರಿಂದ ನನ್ನ ಸೀರೆಯನ್ನು ತಡೆದ ಅಪಮಾನಿತಳಾಗಿ ನಿಂತಿದ್ದಾಗ ನೀನೇ ಬಂದು ಹೇಳಿದೆ ಅಳಬೇಡ ದೇವಿ ನಿನ್ನ ಮುಡಿಯನ್ನು ಹಿಡಿದೆ ಅದ ಆ ಸ್ವರ್ಣನ ಕಾರಣ ತೊಡೆ ಏನೆಲ್ಲ ತೊಡೆ ಇರ್ತೀವಿ ಅವನು ಗದೆ ತಂದ್ಕೊಳ್ಳ ಈ ಬಾರಿ ಯುದ್ಧದಲ್ಲಿ ಹಂಗೇನಾದ್ರೂ ಕೈ ಕಾಲು ಮುರ್ಕೊಂಡಿದ್ರೆ ನಾನು ಈ ಗದೆಗೆ ಚಚ್ಕೊಂಡು ಸದಾ ಬಿಡ್ತಿದ್ದೇವ ಅಣ್ಣ ನೀನ್ ಬೇಡ ನಾನ್ ಸಾಯ್ತೀನಿ ಸಾಯಿಲ್ಲ ನಿಲ್ಲು ಸಹೋದರ ನಿಲ್ಲು ಸಹೋದರ ನಿಲ್ಲೋ ಸಹೋದರ ಏ ತರ ಮೇಲಿದೆ ಮೇಲಿದೆ ತರ ಬೆಳಕೆ ಪ್ರೀತಿ ಸಹೋದರ ಅದು ಒಂದು ಮನೆ ಮೇಲಿದೆ ಕಣ್ಲ ಏನ್ಮೇಲ್ರೆ ಮಟ್ಟು ಮೇಲೆಲ್ಲ ತರ ನಡತೆ ಪ್ರೀತಿ ಸಹೋದರ ಆಗುತ್ತದೆ ಕಳವೆ ನಿಗುದೈ ಸಹೋದರ ಸಹೋದರ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ನಾನೇ ಸಾಯುತ್ತೇನೆ ಸಾಯಿ ನಿಮ್ಗೆ ಬೇಡ ಅಂತ ಹೇಳಿಬಿಟ್ರೆ ಸಾಯುತ್ತವನೆ ನಾನೇನು ಹಾಸ್ಯ ಮಾಡಿದ ಮಾತ್ರಕ್ಕೆ ತವಲ್ಲ ನಿಮ್ಮ ನಡತೆಯೇ ಬೇರೆ ಆಯ್ತಲ್ಲ ಹಾಗೆ ನಿಮ್ಮ ಅಭಿಮತದಂತೆಯೇ ನಾನು ಸಭೆಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸಿದ್ದೇನೆ ನೀವು ಯಾವುದಕ್ಕೂ ರೆಡಿಯಾಗಿ ಲೇ ಕೃಷ್ಣ ಏನ್ಲದು ರೆಡಿ ಆಗಿರತ್ತೆ ಇಂಗ್ಲಿಷ್ ಪದಗಳನ್ನೆಲ್ಲ ಬರ್ತೀರಲ್ಲ ಗ್ರೀನ್ ಆಪಲ್ ನಾನು ನೀವು ಹೇಳ್ದಂಗೆ ಸಂಧಿಯನ್ನೇ ಮಾಡಿಕೊಂಡು ಬರಲು ಪ್ರಯತ್ನಿಸುತ್ತೇನೆ ನೀವು ಯಾವುದಕ್ಕೆ ಸಿದ್ಧವಾಗಿ ನಾನು ಬರ್ತೀನಿ ಬರಲಾ ಲೇ ಹಲೋ ಬಾಯ್ ಗುಡ್ ನೈಟ್ ಕಥಮ್ ಗಯ ಲೈಟ್ ಆಫ್ ಮಾಡಪ್ಪ ಅಂಬರೀಷ
ಹಚ್ಚಿದವ್ರು ಬಂದು ಕುತ್ಕೊಳ್ಳ. ಹೋದಾರ ತವರ್ ತರ ಏ ಭೀಮಾ ದ್ರೌಪದಿ ಸಾಂಗಾಗ್ರಪ್ಪ. ಕೃಷ್ಣ ಪರಮಾತ್ಮ ಬಹಳ ಪರಾಕ್ರಮಶಾಲಿಗಳಾದ ಪಾಂಡವರು ನನ್ನ ಪತ್ನಿಯಾದರು. ಆಗ್ಲೇ ನಮ್ಮ ಪಾಂಡವರೇ ನಿನ್ನ ಪತ್ನಿ, ನೀನೇನು ಅವ್ರಿಗೆ ಪತ್ನಿ ಅಲ್ಲ. ಏನ್ ಮಾತಾಡ್ತೀಯಮ್ಮ, ಸಾಮಾಜಿಕ ದೊಡ್ಡತೀಯ. ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದೆ ಕಾಲ ಕಳೆಯಬೇಕು. ನನ್ನ ಪತಿಗಳ ಮಾತಿನಂತೆ ನೀನು ಸಹ ಸಂಧಿಗೆ ಹೊರಟಿರುವೆ. ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡುವವರು ಯಾರು ಇಲ್ಲವೇ? ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿ ಕಾಪಾಡು. ಪೊಲೀಸರು ನನ್ನ ಹೇಳ್ಕೊಂಡು ಹೋಗ್ತಾರಮ್ಮ. ಏ ಭೀಮಾ, ಎಲ್ಲಿದೆಯೋ ಭೀಮಾ? ಭೀಮಾ ದುರ್ಯೋಧನ ಕಂಡ ನೀನೇ ಕಟ್ಟಕ್ ಅಯ್ಯೋ ಮೇಸ್ಟ್ರ ಬೀಳಿಸಕ್ಕಿಂತ ಕೂತವನ್ನ ನಾನೇ ಮಾಡಿ. ಏ ಭೀಮಾ, ಏ ಭೀಮಾ, ಎತ್ತಾಗೋದು ಇವರು. ಹೇಳಬತ್ತೆ ಹೇಳು ಕಾಂತೆ, ಈಗ ಏಕೆ ಚಿಂತಾ ಮಕ್ಕಳನ್ನಾಗಿ ಕೂತಿರುವೆ? ಒಂದು ಹಾಡ ಅಲ್ಲಬೇಕ? ಕಾಂತೆ ಶಾಂತೆ ಹೊರತೀರಳಾಗಿ ಹೊರಪಂಕ್ತಿಯಾಗಿ ಬರುತ್ತವೆ ಕಾಂತೆ ಶಾಂತೆ ಹೊರತೀರಳಾಗಿ ಹೊರಪಂಕ್ತಿಯಾಗಿ ಬರುತ್ತವೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು, ಪಾಂಡು ಪುತ್ರರ ಪತ್ನಿಯಾಗಿ ನೀನು ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲಾಗಿಯೇ ಕಾಂತೆ ಕಾಂತೆ ಕಾಂತೆ. ತಿಳಿಸುವೆನು ಶ್ರೀಕಾಂತ, ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರತು ಒಂದು ಹುಲ್ಲು ಕಟ್ಟಿ ಮುಂದಕ್ಕೆ ಸಿಗೋಡಿ ಬೇಸ್ರೆ. ಪಾಂಚಾಲಿ, ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ, ಬೇರೆ ಮಾತನ್ನು ಕೇಳುವುದಿಲ್ಲ. ನಾನು ಯುದ್ಧಕ್ಕೆ ಹೊರಡುವೆನು. ಪಾಂಚಾಲಿ, ನನ್ನ ಮಾತನ್ನು ಕೇಳು ಪಾಂಚಾಲಿ.
ಕೆಲೆ ದುರ್ಗಬೇಡ ನೀನ್ ಬಿಡ್ಬೇಡ ನಿಧಾನ ಕೇಳು. ದುರ್ಗಬೇಡ ಶಾಂತಳಾಗು ಪ್ರಿಯೆ. ಅಯ್ಯೋ ನಿಮ್ಮಂತ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಅಯ್ಯಯ್ಯೋ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟದ ಕಾಲ ಕಳೆಯಬೇಕಾಯ್ತಲ್ಲ. ಸೈರಿತು ದೇವಿ ಸೈರುತು ದೇವಿ ಅಣ್ಣ ಭೀಮಸೇನ ಏಳ ತಮ್ಮಗಲ್ಲ ತಮ್ಮ ಏಳ ತಮ್ಮಗಲ್ಲ ಅರ್ಥಮ್ಮ ಅಣ್ಣಮ್ಮ ಏಳ ಗೊತ್ತಿಕ್ಕು ನಾನು ಇದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಇನ್ನು ಮಾತಾಗಲ್ಲ. ಎಪ್ಪಡಿ ಮಾಸ್ತ್ರ ಮೆಟ್ಟ ಹೇಳ್ಕೊಡಿ ಮೆಟ್ಟ ಎತ್ತಿ ಹೇಳ್ಕೊಳ್ಬೇಕಿಲ್ಲ. ಹೇಳಿ ಹೇಳಿ ನಾನ್ ಮಾಡ್ತೀನಿಲ್ಲ ನಾಟಕ. ದುರ್ಯೋಧನ ತೊಡೆ ಮುರ್ದಾಕ್ಲ ಮೆಟ್ರೆ ವಿರಾಟ್ ಕೃಷ್ಣಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ನಾವೇನ್ ಮಾಡವ? ಮೆಟ್ರೆ ದುರ್ಯೋಧನ ತೊಡೆ ಮುರ್ದಾಕ್ತೀನಿ ನಾನು ಅದೇ. ಹಾ ಯಾರು ತೊಡೆಯಲ್ಲ ದುರ್ಯೋಧನ ತೊಡೆ. ಮೆಟ್ರೆ ತೊಳಿ ಒಂದ್ ನಿಮಿಷ. ಮೆಟ್ರೆ ಒಂದು ಪ್ರತಿಜ್ಞೆ ಮಾಡ್ತೀನಿ ಮೆಟ್ರೆ. ಮುಂಬರುವ ಯುದ್ಧದಲ್ಲಿ ಈ ಸಾರಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ನಾನು ದ್ರೌಪದಿಯ ಮುಡಿಯನ್ನು ಕಟ್ಟದಿದ್ದರೆ ಆ ದುರುಳ ಭೀಮನ ತೊಡೆಗಳನ್ನು ಮುರಿದು ಭೀಮನ ತೊಡೆಗಳನ್ನು ಮುರಿದು ಇನ್ನೊಂದಿದೆ ಹೇಳ. ಆ ದುರುಳ ಭೀಮನ ತೊಡೆಯನ್ನು ಮುರಿದು ಇನ್ನೊಂದಿದೆ ಹೇಳ. ಆ ದುರುಳ ಭೀಮನ ತೊಡೆಯನ್ನು ಮುರಿದು ಮಾತಾಡಿಲ್ಲ ಮುರಿಯೋದಿಲ್ಲ. ಭೀಮನ ತೊಡೆ ದುರ್ಯೋಧನ ತೊಡೆ ಮುರಿಲ್ಲ. ಆ ದುರ್ಯೋಧನ ತೊಡೆಯನ್ನು ಮುರಿದು ಮುರಿಯುವುದಾಗಿಯೋ ಆ ಕರ್ಣನ ಶಿರವನ್ನು ಭೂಮಿಗೆ ಕೆಡುವುದಾಗಿಯೂ ನಾನು ಮಾಡಿದ ಪ್ರತಿಜ್ಞೆಯನ್ನು ಮಾಡಿದೆಯೇ? ಶಿರವನ್ನು ಭೂಮಿಗೆ ಕೆಡುವುದಾಗಿಯೋ ನಾನು ಮಾಡಿದ ಪ್ರತಿಜ್ಞೆ ಮರೆತೆಯೇ ಬರದೆಯೇ? ಹೇ ಕೃಷ್ಣ ಈ ನಿನ್ನ ತಂಗಿಯ ಪ್ರತಿಜ್ಞೆಯನ್ನು ಈಡೇರಿಸಲಾರೆಯ ಕೃಷ್ಣ. ಕೃಷ್ಣ ಕರೆತ ಬರ. ಕೃಷ್ಣ ದ್ರೌಪದಿ ಅಲ್ಲ ಮೂಳ ಅಣ್ಣ ಅನ್ಬೇಡ. ಬಾಲ್ಮಿ ಪ್ಲೀಸ್. ಬರ್ತೀವಿ. ನಿರ್ಭಾಗ್ಯ ತಂಗಿ. ಮತ್ತೆ ತಂಗಿ ಅಂತಲ್ಲ, ತಂಗಿ ಒಟ್ಟ ತಂಗಿ ಅನ್ಬೇಡ. ಸದಾಶಿವನ ಅನುಗ್ರಹಿಸು. ದ್ರೌಪದಿ ನಿನಗೆ ಮಂಗಳವಾಗಿ. ದ್ರೌಪದಿ ತಂಗಿ ಕಳ್ಳ ನಿಮ್ಗೆ ಮೇಷ ಹೇಳ ಮುಂದಕ್ಕೆ. ಈ ಅಂಕ ಮುಗಿತು ಬೇಗ. ಮೇಷ ಅರ್ಜುನ ಮತ್ತು ಭೀಮ ಮೇಷ್ಟಿನ ಹೇಳ್ರಲ್ಲ ನಿಮ್ ಮಾತು ಹೇಳ. ಡೈಲಾಗ್ ಗೊತ್ತಿಲ್ಲ ಏನ್ ಮಾಡೋದ ಒಂದ್ ಕೆಲಸ ಮಾಡವ, ಈ ಅಂಕ ಮುಗಿಸಿ ಕೊನೆ ಅಂಕ ಹೋಗ್ಬಿಡ. ನಡಿರಲ್ಲ. ನೆಕ್ಸ್ಟ್ ಗೆಜ್ಜೆ ಪೂಜೆ ಮಾಡೋತ್ತಿಗೆ ಚಂದ ಪ್ರಾಕ್ಟೀಸ್ ಮಾಡ್ಕೊಂಡೆ ಬರೋಣ ಮೇಸ್ಟರ್. ಹಿಂಗೆಲ್ಲ ಅರ್ಧಂಬರ್ಧ ಮುಂದಿನ ಅಂಕ ತಗೊಂಡು ನಾಟಕ ಮುಗಿಸ್ತಾರೆ. ದುರ್ಯೋಧನ ಕರೆದು ಮುಗಿಸ್ಬಿಡೋಣ ಮೇಸ್ಟರ್. ಜನ ಬೇರೆ ಬಾರಿ ಬಂದವ್ರೆ. ಲೈಟ್ ಆಫ್ ಮಾಡಪ್ಪ ಅಂಬರೀಷ. ಮೇಸ್ಟರ್ ನನ್ನ ಹೆಸರು ಯಾರಾದ್ರೂ ಮುಯ್ಯಿಗೆ ಕೊಟ್ಟವ್ರು ಓದಿ ಮೇಸ್ಟರ್. ಪಾಪ ನೀನೇನ್ ಡೈಲಾಗ್ ಹೇಳಿ ಎಲ್ಲ ನೀವು ಹೇಳ್ಕೊಡ್ತಾರೆ ನಿಮ್ಗೆ. ಆಫ್ ಮಾಡಪ್ಪ, ಮುಂದಿನ ಅಂಕ ತಗೊಳ್ರಿ. ದುರ್ಯೋಧನ ಬರಲ್ಲ. ಮೇಸ್ಟರ್ ಇದೇ last ಅಂಕ. ಏನ್ರಲ್ಲ ನಿಮ್ ಗೌರವರೇ ಬಂದಿಲ್ಲ. ಗೌರವ ಮನೆ ಹಾಳಾಗ್ ಹೋಗ್ರಿ, ಸೌತನೇ ಬಂದಿಲ್ಲ. ಎಲ್ಲಿಗೆ ಹೋಗ್ಯಾನಲ್ಲ ಅವನು? ಗದ್ದೆಗೆ ನೀರ್ ಕಟ್ಟಕ್ ಅವನೆ ರಾತ್ರಿ ಮಳೆ ಬಂದೈತೆ. ದೋಸ್ತನ್ನ ನಾನೇ ಮಾಡ್ತೀನಿ ಕಣ್ಲ. ನಿಮ್ ಬೆಟಾಲಿಯನ್ಸ್ ಇಲ್ಲಲ್ಲ ಗೌರವರು. ಅವ್ರು ನಿನ್ನೆ ಮಳೆ ಬಂತಲ್ಲ, ಗಾಡಿ ಕರ್ಕೊಂಡು ಟಿಲ್ಲರ್ ಹೊಡಕ್ ಹೋಗವ್ರೆ. ಟಿಲ್ಲರ್ ಯಾರಿದ್ರಪ್ಪ ಐತೆ? ಬರ್ರಿ ಮುಂದೆ ಬರ್ರಿ. ಈಗ ನೀವ್ ಯಾರು ಪಾಂಡವರಲ್ಲ. ಪಾಂಡವರು ಯಾಕೆ
ಗಾಬರಿ ಮಾಡ್ತಿರ್ಲ ಅವರು ಕೌರವರು ಬಂದಿಲ್ಲ, ಈಗ ನೀವೇ ಕೌರವರಾಗಿ ಅವ್ರ ಮಾತು ಎತ್ಕೊಡ್ರಲ್ಲ. ನಾನು ತೊಗೊಂಡು ಮಾಡ್ತೀನಿ ಸರ್. ಅಲ್ಲ ತಂದ ನೀನೇ ಇದನ್ ಮಾಡಿರಲ್ಲ. ನಾನ್ ಮಾರಾಟ ಮಾಡ್ತೀನಿ ಬಿಟ್ರೆ ಯಾಕೆ ಗುಜರಾತ್ ಮಾಡ್ಬೇಕು? ಮಹಾರಾಷ್ಟ್ರ ಎಲ್ಲ ಕಂಡ್ರಲ್ಲ, ಅದು ಧೃತರಾಷ್ಟ್ರ. ಧೃತರಾಷ್ಟ್ರ ನಾನು ಅದೇ ಮಾಡ್ತೀನಿ ಬಿಟ್ರೆ ನೀನೇನ್ ಮಾಡ್ತೀಯಮ್ಮ? ಭೀಷ್ಮ ಮೇಷ್ಟ್ರೆ ಕುಂತ್ಕೋ. ಭಾಲರೆ ಮೆರೆಗೆ ಸುಖಬಿ ಇತರೆಯೊಳು ಭಾಲರೆ ಭಾಲರೆ ಬದು ಸಾಹಸ ಸುಂದರ ಭಾಲರೆ ಮೆರೆಗೆ ಸುಖಬಿ ವೀರ ಧೀರರು ಧನ ಗುಣ ನೆನೆಸಿ ವೀರ ಧೀರರು ಧನ ಗುಣ ನೆನೆಸಿ ಆರ ಚರಿತ ಸಾಮ್ರಾಜ್ಯದ ಸಿರಿಯ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ತಲೆಯೊಳು ಸುಖದಲ್ಲಿ ಬಾಳ್ವೆ ಇರುತ್ತದೆ ತಲೆಯೊಳು ಸುಖದಲ್ಲಿ ಬಾಳ್ವೆ ಫಲದ ಮೆರೆಗೆ ಸುಖದಿ ತಲೆಯೊಳು ಫಲದೆ ಫಲರೆ ಯಾರಲ್ಲಿ ಯಾರು ಕಾಣ್ತಾ ಇಲ್ಲ ಇಲ್ಲಿ. ನೀನೆಲ್ಲ ಕಳ್ಳ ಅಪ್ಪ ಯಾರು ಇಲ್ಲ ಇಲ್ಲಿ. ಮೇಷ್ಟ್ರೆ ನೀವೇ ಬಂದು ಹೇಳಿ. ಬೇಟೆ ಇವ ಬಿಡಿ ಹೆಚ್ಚನ ಒಂದೇ ಒಂದೇ ಮೆಚ್ಚೆ ಇಲ್ಲಿ ಬಾ ಬಾ. ಆಗ್ಲೇ ಕಸ್ಕೊಂಡಿದ್ದಲ್ಲ ಕೊಡಲಿ. ಮೇಟ್ರೆ ಕಸ್ಕೊಂಡು ಆ ವಯ ಹೊಡಿತಾವನೆ ಮೇಟ್ರೆ. ಬೇಟೆ ತೂಕ ಇಲ್ಲ, ನೀವು ಬನ್ನಿ. ಒಂದ್ ನಿಮಿಷ ಇದೆ. ಸಿನಿಮಾದ ಉಮೇಶ್ ಅಣ್ಣವರು ನಮ್ಮ ತಂಡಕ್ಕೆ 500 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವೇ ಕೊಡ್ತೀನಿ ಮಾಡ್ತಾರೆ. ಲೇ ನಾಗಣ್ಣ ದೂತ ಏನ್ ಹೇಳ್ತಿಲ್ಲ ಮಹಾಪ್ರಭು ನಾನು ಹೇಳ್ತೀನಿ. ಯಾರಲ್ಲಿ ಯಾರು ಕಾಣ್ತಾ ಇಲ್ಲ ಇಲ್ಲಿ. ನರ್ತಕಿಯನ್ನು ಬರಬೇಡಿ. ನರ್ತಕಿ ನಾಟಕದೇನೇನೋ ಬರ್ತಾಳೆ. ದೂತ, ನೀನು ದೂತನಾಗಿ ಬಂದಿರುವೆ, ದೂತನಾಗಿ ಮಾತನಾಡು. ನಾಡೀಗ ಮಾಡಿ ಎಲ್ಲರೂ ನಗಾಡ್ತಿದ್ದೆ ಮಾಡೀಗ. ಮೇಟ್ರೆ ಸ್ವಲ್ಪ ಹುಳ ಬಂದೈತೆ ಕೆಳದಿ ಮೇಟ್ರೆ. ಅವ್ನು ದೂತ ಕಂಡ ಬೇಟೆ ಗಾಳಿ ಶುರು ಮಾಡಿರಲ್ಲ ಪ್ರಭು. ನರ್ತಕಿ ನಾಟಕದೇನೇನೋ ಬರ್ತಾಳೆ ಪ್ರಭು. ಈಗ ನೀವು ಮುಂದಕ್ಕೆ ಹೋಗಿ. ಸುಯೋಧನ ನರ್ತನವಿಲ್ಲದೆ ರಾಜಸಭೆಯ ಎಂದು ಶೋಭೆ ಸಿಗದು. ಹೌದು ಹೌದು ಅಪ್ಪ ಕೊಳ್ಳು ಕಣಪ್ಪ ನೋಡಿ ಈ ಕಣ್ಣು ಕಾಣಂಗಿಲ್ಲ. ನರ್ತನವಿಲ್ಲದೆ ರಾಜ್ಯಸಭೆ ಎಂದು ಶೋಭಿ ಸಿಗದು ಅಂತ. ಬೇಟೆ ಡ್ಯಾನ್ಸ್ ಇಲ್ಲದೆ ಗೆಜ್ಜೆ ಪೂಜೆ ಹೆಂಗ ಗೆಜ್ಜೆ ಪೂಜೆ ಅಂತ ಸರಿಯಾಗಿ ಹೇಳೋದನ್ನ ಕೇಳಪ್ಪ. ಅದು ಗೆಜ್ಜೆ ಪೂಜೆ ಅಂತ ಸರಿಯಾಗಿ ಹೇಳೋದು. ಅದನ್ನೇ ಅಂದಿದ್ದು. ಗೆಜ್ಜೆ ಪೂಜೆ ಅಲ್ಲ ಕಣದು. ಗೆಜ್ಜೆ ಪೂಜೆ ನಾ ಬರಲ್ಲ ಮೆಟ್ಟೆ ನಾನೇ ಬರ್ತೀನಿ ಮೆಟ್ಟೆ. ಬರ್ತೀವಿ ಅಮ್ಮ ಎಲ್ಲಮ್ಮ. ಎಲ್ಲ ಮಾಲ ಮೇಷ್ಟ್ರೆ ಭೀಷ್ಮ. ಏನ್ ಪರ್ಕಾಯ ಪ್ರವೇಶ ಮಾಡ್ಬಿಟ್ಟಾಳು. ಅಲ್ಲಮ್ಮ ಎಲ್ಲಮ್ಮ ಒಂದೆರಡು ಹೆಜ್ಜೆ ಹಾಕಮ್ಮ. ಅವ್ರ ನರ್ತನವಿಲ್ಲದೆ ರಾಜ್ಯಸಭೆ ಹಿಂಗ್ ಅಂತ ಅಂತಿದ್ದಾರೆ. ಅಲ್ಲ ಮೇಷ್ಟ್ರೆ, ಎಲ್ಲ ಮಾಲ ಜಯಮಲ ಭೀಷ್ಮ ಅಂತ ಹೇಳ್ತಿದ್ದೀರಿ. ನೋಡಿ ಮೇಷ್ಟ್ರೆ, ಭೀಷ್ಮ ಪಾತ್ರ ಮಾಡಿದ್ರೆ ಡಾನ್ಸ್ ಮಾಡಲ್ಲ, ಡಾನ್ಸ್ ಮಾಡಿದ್ರೆ ಭೀಷ್ಮ ಪಾತ್ರ ಮಾಡಲ್ಲ. ಆಯ್ತು ಬಿಡಮ್ಮ, ಈ ಭೀಷ್ಮ ಪಾತ್ರ ಮಾಡ್ಲಿಲ್ಲಿದ್ರೆ ಒಂದು ಡ್ಯಾನ್ಸ್ ಮಾಡ್ಬೋದು.
ಟೈಮ್ ಆಗತ್ತೆ. ಮೇಟ್ರೆ ಎಂತ ರಸಿಕರು ಮೇಟ್ರಿ ನೀವು. ಪ್ರಭು ಮಹಾರಾಜ್ ಧನ್ಯವಾದಗಳು ಸರ್. ನರ್ತಕಿಯರಿಗೆ ಒಳ್ಳೆಯ ಬಹುಮಾನವನ್ನು ಕೊಟ್ಟು ಕಳಿಸಿ. ಏ, ಮಹಾರಾಜರು ಬರುತ್ತಿದ್ದಾರೆ. ಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ. ಏಯ್ ಏನೇನ್ ಹೇಳ್ತಿದ್ಯೋ? ಬಾರ್ಲ ಕೃಷ್ಣ. ಸುಮ್ಮನಿರಲ್ಲ. ಕೃಷ್ಣ ಬೇಡ. ಬಾ 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 ಮಾತಾಡ್ಕೊಳ್ಳ ಬೇಗ. ಹಂಗೇನಿಲ್ಲ ಮಿಸ್ಟರ್. ಹಾ ವಾಸುದೇವ, ನೀನ್ ಬರ್ತಿ ಅಂತ ಗೊತ್ತಿದ್ರೆ ರಥವನ್ನು ಎತ್ತಿಕೊಂಡು ಬಂದು ಬಿಡುತ್ತಿದ್ದೆ. ಎತ್ತಿಕೊಂಡು ಬರಕ್ಕೆ ಅದನ್ನ ಮನೆಯಾಗಿದೆಯಲ್ಲ, ಅದಕ್ಕೆ ನಾನು ಚಕ್ರೆ ತಗೊಳ್ಳ. ಆಯ್ತು, ತಿರುಗಿಸ್ಕೊಂಡೇ ಬಂದ್ಬಿಡ್ತೀನಿ. ಪಾಂಡವರ ರಾಯಭಾರಿಯಾಗಿ ಬಂದಿರುವೆ, ನನ್ಗೆ ಯಾಕಪ್ಪ ಈ ಮರವಾದಿ ಎಲ್ಲ. ಆಯ್ತು, ನೀನು ಬಂದ ಇದ್ದಾರವೇನೋ. ಹೇಳುತ್ತೇನೆ. ಹೇಳಿದೆ ಎದ್ದೆ ಇದೆಯಲ್ವ? ಹೇಳ್ತೇನೆ ಅದು ಹೇಳುತ್ತೇನೆ. ಏನಂತೆ ಅಲ್ಪ ಪ್ರಾಣ ಮಹಾಪ್ರಾಣ ಗೊತ್ತಿಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಲ ಕಣ್ಣ. ಏ ಮುಂದೆ ಹೇಳುತ್ತೇನೆ. ಗುರುಗಳೇ, ಹಿರಿಯರು, ಇಲ್ಲಿ ನೆರೆದಿರೋ ಮಹಾ ಜನಗಳು ಅದೇನಂದ್ರೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೀವ್ನಿ. ನನಗೆ ಒಂದು ಗುರ್ತು ಇದೆ, ಅದಕ್ಕೆ ಗುರ್ತಿ ಇನ್ನೇ ಜಾನಕ್ ಮಾಡಕ್ಕೆ ಎಲ್ಲ ನೀನು ಬಂದವರು ಭಕ್ತಿಯಿಂದ ಗೌರವಿಸಕ್ಕ. ಗುರುಗಳೇ, ಹಿರಿಯರು, ಇಲ್ಲಿ ನೆರೆದಿರೋ ಮಹಾ ನಮ್ಮ ಆರ್ಮನೆ ಮೇಸ್ಟ್ರು ಬಂದ್ರು. ನಿಮಗೆ ಒಂದು ವಿಷಯ ಹೇಳುತ್ತೇನೆ, ಅದಕ್ಕೆ ತಕ್ಕ ಅಸಿಸ್ಟೆಂಟ್ ಅವ್ರಿಗೆ ಪಾಠ ಕೊಟ್ಟಿಲ್ಲ ಅಂತೇಳಿ ಮಧ್ಯೆ ಮಧ್ಯೆ ಸಿಗರೇಟ್ ಹಚ್ಕೊಂಡ್ ಮಾಡಿಲ್ಲ ಮುಂದ್ಕೋರಿಲ್ಲ. ಮಾಡೋ ಮುಂದೆ ನಡುಕ್ ಮಾತಾಡ್ತೀರಿ ಬಾಡು. ಗುರುಗಳೇ, ಹಿರಿಯರೇ. ಗುರುಗಳೇ, ಹಿರಿಯರೇ, ಇಲ್ಲಿ ನೆರೆದಿರೋ ಮಹಾ ಜನಗಳು ನಿಮಗೆ ಒಂದು ವಿಷಯ ಹೇಳುತ್ತೇನೆ, ಅದಕ್ಕೆ ತಕ್ಕ ತಮ್ಮ ಇದನ್ನು ತಾವೇ ತೆಗೆದುಕೊಂಡು ಯಾವ್ದಲ್ಲ ಹಾಳಾದರೆ ಬಟ್ಟ ಎಲ್ಲ ತಿಳ್ಕೊಂಡು ಅದು ನಿರ್ಣಯವನ್ನು ತಾವೇ ತೆಗೆದುಕೊಳ್ಳಬೇಕು. ನಿಮ್ಮ ಆದೇಶದಂತೆ 12 ವರ್ಷ ಅಜ್ಞಾತವಾಸ, 1 ವರ್ಷ ಅನವಾಸ ವನವಾಸ ಮುಗಿಸಿ ಬಂದಿದೆ. ನೀವು ಹೇಳಿದ್ರಂತೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಎಂದು ಪಾಂಡವರು ಕೇಳಿರುತ್ತಾರೆ. ಯಾವ ರಾಜ್ಯ ನೀವು ಮನ್ಸಿಗೆ ಅನ್ಸಿದ್ ಮಾಡಗ್ರಜ, ಯಾರ ಮಾತು ಕೇಳಬೇಡ. ಹಂಗೆ ಮಾಡ ನೇಮ್ಕೊಳ್ಳಿ. ಯಾವ ರಾಜ್ಯ, ಏನು ರಾಜ್ಯ, ಯಾವ್ದನ್ನು ಕೊಡಕ್ಕಿಲ್ಲ. ಅಲ್ಲ ದುರ್ಯೋಧನ, ನಿನಗೆ ಪೂರ್ತಿ ರಾಜ್ಯ ಕೊಡಲು ಇಷ್ಟವಿಲ್ಲದಿದ್ದರೆ ಅದರ ಬಸಿ ತುಂಡ ಹಾಕಿ ಅರ್ಧ ರಾಜ್ಯವನ್ನಲ್ಲ ಮಾತೈತೆ ಹೇಳ್ಕೊ. ಅರ್ಧ ರಾಜ್ಯವನ್ನಾದರೂ ಕೊಡು. ಸಾಕು ಚಿತ್ತರಾದ ಪಾಂಡವರು ಅದರಿಂದಲೇ ತುಪ್ಪ ಹಾಕುವಂತೆ ತೃಪ್ತ ಅಲ್ಲ ಕಣ್ಣ, ತೃಪ್ತರಾಗುವರು. ಅರ್ಧ ರಾಜ್ಯವಲ್ಲ, ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅತಿ ಬೇಡೈಸು ಯೋಧನನೇ ತೋರಿ ಅತಿ ಬೇಡೈಸು ಯೋಧನನೇ ತೋರಿ ಅತಿ ಬೇಡೈಸು ಯೋಧನನೇ ತೋರಿ ಅವನ್ನ ಬಂದಿದ್ದು
ಯಾರಾದ್ರೂ ಇವನನ್ನು ಬಂಧಿಸಿ ಕೆಲವೋ ದುರಾಂತರಿರೋ ಕಣ್ಣನ್ನು ಕಂಡು ಅವಮಾನಿಸಿ ನಗುತ್ತಿರುವಿರೋ ಏ ಕೃಷ್ಣ ಹಿಂಗಲ್ಲ ಕಣ್ಣ ನೀನ್ ಅವ್ರು ಏನೇ ಕೋಪ ಮಾಡೋಷ್ಟು ಬೈದ್ರು ಹೊಡೆದು ನಗ್ತಾನೆ ಮಾತಾಡ್ಬೇಕಿಲ್ಲ. ಕೆಲವೋ ದುರಾಂತರಿರೋ ನನ್ನು ಕಂಡು ಅವಮಾನಿಸಿ ನಗುತ್ತಿರುವಿರೋ ಏ ಯಾಕೆ ನಕ್ಕಿದ್ದು ನಿಂತ್ಕೊಳ್ಳ. ಇನ್ನು ನಿಮ್ಮ ಕೊನೆಗಳನ್ನು ನೆನೆಸಿಕೊಳ್ಳಿ ನಾನಿನ್ನು ಬರ್ತೀನಿ. ಎಲ್ಲೋ ದನ ಕಾಯಕೊಳ್ಳ ಕೊನೆಯ ದಿನಗಳು ನಾವು ಎಣಿಸಿಕೊಳ್ಳಬೇಕೆ ಕೊನೆಯ ಕ್ಷಣಗಳನ್ನು ನೀನು ಎಣಿಸಿಕೊ. ಯಾರಾದರೂ ಇವನನ್ನು ಬಂಧಿಸಿ ನಾನು ಬಂಧಿಸಬೇಕು. ಯಾರು ಬಂಧಿಸುವುದಿಲ್ಲವೇ? ನಾನೇ ಬಂಧಿಸುತ್ತೇನೆ. ನನ್ನನ್ನು ಬಂಧಿಸುವೆಯ? ಈಗ ಬಂಧಿಸು ನೋಡುವ. ಕೃಷ್ಣ ಅಯ್ಯೋ ಎಲ್ಲೆಲ್ಲ ಅವನೇ ಕಾಡ್ತಾನಲ್ಲಪ್ಪ. ಕೃಷ್ಣ ಅಲ್ಲಿಲ್ಲ ಇಲ್ಲಿರುವಯ್ಯ ಅದು ಕಣಪ್ಪ. ಕೃಷ್ಣ ಎಲ್ಲಿದ್ಯಾ? ಅಲ್ಲಿದ್ಯಾ? ಎಲ್ಲೋ ಅಲ್ಲೇ ಅಣ್ಣಯ್ಯ ನಾನು ಚೇತನ ಅಣ್ಣಯ್ಯ ಕ್ಷಮಿಸ್ಬಿಡ. ಏ ಕೃಷ್ಣ ಎಲ್ಲೋ ಇದ್ಯಾ? ಅಯ್ಯೋ ನನ್ನ ಗೆಳೆಯಕಲ್ಲ ತೋರಣ. ಅಯ್ಯೋ ಕ್ಷಮಿಸ್ಬಿಡ ತೋರಣ ತಪ್ಪಾಗ್ಬಿಟ್ಟು. ಕೃಷ್ಣ ಎಲ್ಲಿದ್ಯಾ? ಯಾರನ್ನ ಕಣ್ಣು ಹೊಡಿತೀಯಲ್ಲ? ಎಂತಹ ಪರಮಾಶ್ಚರ್ಯ! ಎಷ್ಟು ಕೃಷ್ಣ ಕಾಣುವನಲ್ಲ. ಏ ಕೃಷ್ಣ ಅಲ್ಲೇ ನಿಲ್ಲು. ಮಳೆ ಬರ್ತೈತಾ ಬೇಗ ನಾಟಕ